ಯಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಶಾಸನರತಾ ಕರ್ಮೀತಿ ಮೀಮಾಂಸಕಾಃ ಸೋಯಂ ಮೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭೋ. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ, ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಈ ನೆಲದ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರನ್ನ ಪ್ರಾರ್ಥನೆ ಮಾಡಿ, ಷಣ್ಮುಖಾರೂಢ ಯತಿಗಳನ್ನು ಪ್ರಾರ್ಥಿಸಿ, ಶ್ರಾವಣ ಮಾಸದ ಪರ್ಯಂತರವಾಗಿ ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರನ್ನ ನಿರಂತರವಾಗಿ ಆಶೀರ್ವದಿಸುತ್ತಿರುವಂಥ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳಲ್ಲಿ ವಂದಿಸಿ, ಪುಣ್ಯ ಶ್ರವಣಕ್ಕಾಗಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣು ಶಿವ ಶರಣಾರ್ಥಿಗಳು. ಶಂಕರ ಭಗವತ್ಪಾದರ ಮೋಹ ಮುದ್ಗರವನ್ನು ಕುರಿತು ನಾವೆಲ್ಲ ಚಿಂತನವನ್ನು ಮಾಡ್ತಾ ಇದ್ದೇವೆ. ಮನುಷ್ಯನ ಬದುಕಿನಲ್ಲಿ ಇರುವಂಥ ಅನಿಶ್ಚಿತತೆಗಳನ್ನು ಕುರಿತು ಶಂಕರರು ಬೆಳಕು ಚೆಲ್ತಾ ಇದ್ದಾರೆ. ನಮ್ಮ ಸುತ್ತಲೂ ನಡೆಯುವಂಥ ಅನೇಕ ಘಟನೆಗಳನ್ನು ಉದಾಹರಿಸುವ ಮೂಲಕ ಯಾವುದಾದರೂ ಮಾರ್ಗದಿಂದ ಜೀವನಿಗೆ ಜ್ಞಾನೋದಯವಾದರೂ ಸಾಕು ಅನ್ನುವಂಥ ಭಾವ ಶಂಕರರಲ್ಲಿ ತುಂಬಿದೆ. ನಮ್ಮ ಸುತ್ತಲೂ ನಡೆಯುವಂಥ ಘಟನೆಗಳನ್ನೇ ಅವರು ಹೇಳ್ತಾರೆ. ಕಾರಣ ಏನು ಅಂದರೆ ಮನುಷ್ಯನ ಅನುಭವಕ್ಕೆ ಬರ್ತಾವ. ಯಾವುದನ್ನು ಆತ ತನ್ನ ಇಂದ್ರಿಯಗಳ ಮೂಲಕವಾಗಿ ನೋಡಿ ಜ್ಞಾನವನ್ನು ಮಾಡಿಕೊಂಡಿರ್ತಾನೆ, ಅಂಥದ್ದೇ ಉದಾಹರಣೆಗಳನ್ನು ಹೇಳುವುದರಿಂದ ಆತನ ಅನುಭವಕ್ಕೆ ಅದು ವೇದ್ಯವಾಗ್ತದೆ. ಆ ಕಾರಣದಿಂದ ಅಂಥ ಒಂದೊಂದು ಘಟನೆಗಳನ್ನು ಉದಾಹರಿಸ್ತಾ ಜೀವನಿಗೆ ಜ್ಞಾನ ಮಾರ್ಗವನ್ನು ಕುರಿತು ಉಪದೇಶ ಮಾಡ್ತಾರೆ. ಮಹತ್ವದ ಶ್ಲೋಕದಲ್ಲಿ ಯಾವತ್ ಪವನೋ ನಿವಸತಿ ದೇಹೆ ತಾವನ್ ಕುಶಲಂ ಪೃಚ್ಛತಿ ಗೇಹೆ. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ. ಗತವತಿ ವಾಯೌ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ. ಲೋಕದ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಯಾವತ್ ಪವನೋ ನಿವಸತಿ ದೇಹೆ, ಎಲ್ಲಿವರೆಗೂ ಈ ಶರೀರದಲ್ಲಿ ಪವನ ಅಂದರೆ ಗಾಳಿ, ಯಾವತ್ ತಾವತ್, ಎಲ್ಲಿವರೆಗೂ ಯಾವತ್ ಪವನೋ ನಿವಸತಿ ದೇಹೆ,
ಈ ಶರೀರದಲ್ಲಿ ಗಾಳಿ ತಾನು ವಾಸವಾಗಿ ಇರ್ತದೆ. ತಾವತ್ ಕುಶಲಂ ಪೃಚ್ಛತಿ ಗೇಹೆ. ಮನೆಯೊಳಗ ಅಲ್ಲಿ ತನ ಇದನ್ನ ಕುರಿತು ಕುಶಲೋಪಚಾರವನ್ನ ಕೇಳ್ತಾರೆ. ಎಲ್ಲಿವರೆಗೂ ಈ ಶರೀರದೊಳಗ ಗಾಳಿ ಇರ್ತದ ಅಲ್ಲಿವರೆಗೂ ಎಲ್ಲರೂ ಇದರ ಕುಶಲತೆಯನ್ನ ಕೇಳ್ತಾರೆ. ಒಂದು ಕ್ಷಣ ಈ ಶರೀರದೊಳಗ ಗಾಳಿ ಇಲ್ಲ ಅಂತ ಭಾವಿಸಿದೆ. ಗತವತಿ ವಾಯೋ ದೇಹಾಪಾಯೇ. ಈ ಶರೀರದಿಂದ ವಾಯು ಅನ್ನುವಂಥದ್ದು ನಷ್ಟವಾಗಿ ಹೋಯಿತು ಅಂದ್ರೆ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ. ಅಲ್ಲಿವರೆಗೂ ಯಾವ ಶರೀರವನ್ನ ಅಪ್ಪಿಕೊಂಡು ಯಾವ ಶರೀರವನ್ನ ಮುದ್ದಾಡಿಕೊಂಡು ಇದ್ದಂಥ ಹೆಂಡತಿನೇ ಗಾಳಿ ಇಲ್ಲದೆ ಇರುವಂಥ ಆ ಶರೀರವನ್ನು ಕಂಡಾಗ ಅದನ್ನು ನೋಡಿ ಭಯ ಪಡ್ತಾಳೆ. ಎಲ್ಲಿವರೆಗೂ ಮೋಹಿತಳಾಗಿದ್ಲೋ, ಎಲ್ಲಿವರೆಗೂ ಆ ಶರೀರದ ಬಗ್ಗೆ ಆಕೆಗೆ ಪ್ರೇಮ ತುಂಬಿಕೊಂಡಿತ್ತೋ, ಅದೇ ಶರೀರ ಅಲ್ಲಿ ಮುಂದೆ ಮಲಿಗೆದ. ಆದರೆ ಅದರೊಳಗೆ ಏನಿಲ್ಲ, ಗಾಳಿ ಇಲ್ಲ. ಗಾಳಿ ಇಲ್ಲ ಅಂತಂದ್ರೆ ಸ್ವತಃ ಕೈ ಹಿಡಿದ ಮಡದಿಯೇ, ಕೈ ಹಿಡಿದಾಕಿ ಆ ಶರೀರದ ಜೊತೆಗೆ 10-20 ವರ್ಷಗಳ ಕಾಲ ಸುದೀರ್ಘವಾಗಿ ಪ್ರಯಾಣ ಮಾಡಿದಂಥ ಹೆಂಡತಿನೇ ಆ ಶರೀರವನ್ನು ನೋಡಿ ಭಯ ಪಡ್ತಾಳಂದ್ರೆ ಇನ್ನು ಉಳಿದವ್ರ ಗತಿ ಹಂಗಾಗ್ಬೇಡ. ಯಾರು ಆ ಶರೀರದ ಜೊತೆಗೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ರೋ ಅಂಥವರಿಗೆ ಗಾಳಿ ಇಲ್ಲದೆ ಇರುವಂಥ ಶರೀರವನ್ನು ನೋಡಿದಾಗ ಭಯ ಉಂಟಾಗ್ತದಂದ್ರೆ ಅಪರಿಚಿತರಿಗೆ ಇನ್ನೆಷ್ಟು ಭಯ ಆಗ್ಲಿಕ್ಕಿಲ್ಲ. ಇದು ಲೋಕದಲ್ಲಿ ನಾವು ನಿತ್ಯ ನೋಡುವಂಥ ಸನ್ನಿವೇಶ. ಮನುಷ್ಯನ ಶರೀರದೊಳಗಿರುವಂಥ ಪ್ರಾಣ ಅಂದ್ರೆ ಉಸಿರು, ಉಸಿರಿಗೆನೆ ಪ್ರಾಣ ಅಂತಾರೆ. ವಸ್ತುತವಾಗಿ ಮನುಷ್ಯನ ಶರೀರದಲ್ಲಿ ಎಷ್ಟು ಪ್ರಾಣಗಳದಾವಂದ್ರೆ 5 ಪ್ರಾಣಗಳದಾವ. ಒಂದೇ ತರದ ಗಾಳಿ ಇಲ್ಲ. ಮನುಷ್ಯನ ಶರೀರದಲ್ಲಿ 5 ತರದ ಗಾಳಿಗಳದಾವ. ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ. ಪ್ರಾಣೋಪಾನ ಸಮಾನಶ್ಚ ಉದಾನ ವ್ಯಾನೌ ಚ ವಾಯವಃ. ಹೃದಿ ಪ್ರಾಣೋ ಗುದೇ ಅಪಾನಃ ಸಮಾನೋ ನಾಭಿ ಸಂಸ್ಥಿತಃ. ವ್ಯಾನ ಸರ್ವ ಶರೀರಗಃ. 5 ರೀತಿಯ ವಾಯುಗಳು ಈ ಶರೀರದೊಳಗ ತುಂಬಿಕೊಂಡ. ಅವು 5 ಇರ್ತಾವಂತ ಈ ಶರೀರ ಸ್ವಾಸ್ಥ್ಯದಿಂದ ಇರ್ತದೆ. ಅದರಲ್ಲಿ ಒಂದೇ ವಾಯುವಿನೊಳಗ ವ್ಯತ್ಯಾಸ ಆಯಿತು ಅಂದ್ರೆ ಶರೀರದೊಳಗ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸಿಕೊಳ್ತಾವ. ಎಲ್ಲೆಲ್ಲಿ ಈ ಪ್ರಾಣಗಳು ಇರ್ತಾವ, ಎಲ್ಲೆಲ್ಲಿ ಈ ಗಾಳಿ ವಾಸ ಮಾಡ್ತಾವ ಅಂತ ಕೇಳಿದ್ರೆ ಹೃದಯ ಪ್ರಾಣ. ಹೃದಯದಲ್ಲಿ ಇರುವಂಥ ಗಾಳಿಗೆ ಯಾವುದಂತಾರಂದ್ರೆ ಪ್ರಾಣವಾಯು ಅಂತಾರೆ. ಇದಕ್ಕೆ ನಾವೇನು ಮೂಗಿನಿಂದ ಉಸಿರಿನ ಒಳಗೆ ತೆಗೆದುಕೊಳ್ತೀವಲ್ಲ, ಅದು ನಮ್ಮ ಹೃದಯ ಭಾಗಕ್ಕೆ ಪ್ರವೇಶ ಮಾಡಿ ಅಲ್ಲಿರುವಂಥ ಪುಪ್ಪಸಗಳಿಗೆ ಆಕುಂಚನ ಮತ್ತು ವಿಕಸನ ಕ್ರಿಯೆಗಳನ್ನು ಉಂಟು ಮಾಡಿ ಆ ಹೃದಯಕ್ಕೆ ಬರುವಂಥ ಪ್ರತಿಯೊಂದು ರಕ್ತದ ಕಣಗಳನ್ನು ಶುದ್ಧೀಕರಿಸುವಂಥ ವ್ಯವಸ್ಥೆ ಈ ಪ್ರಾಣವಾಯು ಮಾಡ್ತದೆ. ಪ್ರಾಣವಾಯುವಿನ ಕೆಲಸ ಬಹಳ ದೊಡ್ಡ ಕೆಲಸ. ಎಷ್ಟು ಕಾಲಗಳ ಕಾಲದ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ ದಿನದ 24 ತಾಸುಗಳ ಕಾಲ ಕೆಲಸ ಮಾಡ್ತದೆ. ಎಲ್ಲಿವರೆಗೂ ಅಂತ ಕೇಳಿದ್ರೆ ಈ ಶರೀರ ಎಲ್ಲಿವರೆಗೂ ಬದುಕಿರ್ತದಲ್ಲ ಅಲ್ಲಿವರೆಗೂ ಪ್ರಾಣವಾಯು ಕೆಲಸ ಮಾಡ್ತದೆ. ಅದಕ್ಕೆ ಒಂದು ದಿವಸನೂ ರೆಸ್ಟ್ ಇಲ್ಲ. ಅದೇನಾದ್ರೂ ಒಂದು 4-5 ನಿಮಿಷ ರೆಸ್ಟ್ ತಗೊಂತು ಅಂದ್ರೆ ಕಂಪ್ಲೀಟ್ ರೆಸ್ಟನೇ. ಅದು ಎಂದೂ ರೆಸ್ಟ್ ಮಾಡಂಗಿಲ್ಲ. ಅದಕ್ಕೆ ವಿಶ್ರಾಂತಿ ಅನ್ನೋದಿಲ್ಲ. ಒಮ್ಮೆ ಒಳಗೆ ಹೋಯ್ತು ಅಂದ್ರೆ ತನ್ನಿಂದ ತಾನೇ ಅದು ಹೊರಗೆ ಬರ್ತದೆ. ಒಳಗೆ ಹೋಗೋ ಕ್ರಿಯೆ, ಹೊರಗೆ ಬರೋ ಕ್ರಿಯೆ. ಅದಕ್ಕೆ ನಾವು ಯಾವುದೂ ತ್ರಾಸ ಮಾಡ್ಕೋಬೇಕಾಗಿಲ್ಲ. ನಿರಂತರವಾಗಿ ತನ್ನಿಂದ ತಾನೇ ಆ ಪ್ರಕ್ರಿಯೆ ಈ ಶರೀರದೊಳಗೆ ನಡೆದಿರ್ತದೆ. ಆ ವಾಯು ಏನು ಹೋಗ್ತದಲ್ಲ, ಆಮ್ಲಜನಕವನ್ನು ಏನು ನಾವು ಸ್ವೀಕಾರ ಮಾಡ್ತೀವಲ್ಲ, ಅದಕ್ಕೆ ಪ್ರಾಣವಾಯು ಅಂತಾರೆ. ಬಹಳ ಮಹತ್ವದ ವಾಯು. ಆ ಪ್ರಾಣವಾಯುವಿಗೆ ಹೃದಯವೇ ಸ್ಥಳವಾಗಿರ್ತದೆ. ಹೃದಯತನ ಅದು ಹೋಗ್ತದೆ. ಹೃದಯದಿಂದ ಕೆಳಗೆ ಪ್ರಾಣವಾಯು ಇಳಿಯಂಗಿಲ್ಲ. ಅದು ನಮ್ಮ ಹೃದಯತನ ಹೋಗಿ ಹೃದಯದಲ್ಲಿರುವಂಥ ಎಲ್ಲ ಕಶ್ಮಲಗಳನ್ನು ಮತ್ತೆ ಉಸಿರನ್ನು ಬಿಡುವ ಮೂಲಕ ಅದೆಲ್ಲವೂ ಹೊರಗೆ ಹಾಕುವಂಥ ಕೆಲಸವನ್ನು ಪ್ರಾಣವಾಯು ಮಾಡ್ತದೆ. ಆ ಪ್ರಾಣವಾಯುವಿನ ನಂತರದ ವಾಯು ಯಾವುದು ಅಂತ ಕೇಳಿದ್ರೆ ಅಪಾನವಾಯು.
ಅದು ಗುದಾಸ್ಥಾನದೊಳಗಿರುತ್ತದೆ. ಅಪಾನವಾಯು ನಿತ್ಯ ಕೆಲಸ ಮಾಡ್ತದ ಅಂತ ಕೇಳಿದರೆ ಅದು ಯಾವಾಗಲೂ ಕೆಲಸ ಮಾಡ್ತೈತಿ ಅನ್ನೋದಕ್ಕೆ ನಾವು ಊಟ ಮಾಡಿದಂಥ ಆಹಾರ ಉಂಡದ್ದೆಲ್ಲ ಹೊಟ್ಟೆಗನ ಉಳಿಯಂಗಿಲ್ಲ. ಅದರಲ್ಲಿದ್ದಂಥ ಎಲ್ಲ ಪೋಷಕಾಂಶಗಳನ್ನು ರಕ್ತದ ಪ್ರತಿಯೊಂದು ಸೆಲ್ಸ್ಗಳು ಹೀರ್ಕೊಂಡು ಆ ನಂತರದಲ್ಲಿ ಏನು ಕಿಟ್ಟವಾಗಿ ಪರಿವರ್ತನೆ ಆಗ್ತದಲ್ಲ, ಆ ಮಲವನ್ನು ವಿಸರ್ಜನೆ ಮಾಡುವಾಗ ಕೆಲಸ ಮಾಡುವಂಥ ವಾಯು ಯಾವುದು ಅಂದರೆ ಅಪಾನವಾಯು. ಅಪಾನವಾಯುವನ್ನು ಸರಿಯಾಗಿ ಕೆಲಸ ಮಾಡಬೇಕು. ಅಪಾನವಾಯು ಕೆಲಸ ಮಾಡಲಿಲ್ಲ ಅಂದ್ರೆ ಮನುಷ್ಯನಿಗೆ ಏನಾಗ್ತದೆ? ಮಲಬದ್ಧತೆ ಉಂಟಾಗ್ತದೆ. ಮಲಬದ್ಧತೆ ಉಂಟಾಯಿತು ಅಂದ್ರೆ ಆತನಿಗೆ ಊಟ ಸರಿಯಾಗಿ ಹೋಗಂಗಿಲ್ಲ. ಊಟ ಸರಿಯಾಗಿ ಹೋಗಲಿಲ್ಲ ಅಂದ್ರೆ ಶರೀರದೊಳಗ ಶಕ್ತಿ ಬರಂಗಿಲ್ಲ. ಒಂದು ವಾಯು ತನ್ನ ಕೆಲಸದೊಳಗೆ ವ್ಯತ್ಯಾಸ ಮಾಡಿತು ಅಂದ್ರೆ ಇಡೀ ಶರೀರದ ಸ್ವಾಸ್ಥ್ಯವೇ ಕೆಡ್ತಾ ಹೋಗ್ತದೆ. ಅಪಾನ ಗುದಸ್ಥಾನದಲ್ಲಿ ಕುಳಿತು ತಾನು ಕೆಲಸವನ್ನು ಮಾಡ್ತಿರ್ತದೆ. ಅದು ಹೊಕ್ಕಳದಿಂದ ಯಾವಾಗಲೂ ಮ್ಯಾಲ ಬರಂಗಿಲ್ಲ. ಹೊಕ್ಕಳದ ಕೆಳಗನೆ ಅಪಾನವಾಯು ತನ್ನ ಕೆಲಸ ಮಾಡ್ತಿರ್ತದೆ. ಅದು ಹೋಗ್ಬೇಕು ಹೊರಗ, ಅಲ್ಲಿಂದನೇ. ಪ್ರಾಣವಾಯು ಎಲ್ಲಿ ಕೆಲಸ ಮಾಡ್ತದೆ ಅಂದ್ರೆ ಹೃದಯ ಸ್ಥಾನದಲ್ಲಿ ಪ್ರಾಣವಾಯು ಕೆಲಸ ಮಾಡ್ತದೆ. ಈ ಅಪಾನ ಮತ್ತು ಪ್ರಾಣ ಈ ಎರಡೂ ವಾಯುಗಳ ಮಧ್ಯದಲ್ಲಿ ಒಂದು ವಾಯು ಅದ, ಅದಕ್ಕೆ ಸಮಾನ ವಾಯು ಅಂತಾರೆ. ಸಮಾನ ಅಂದ್ರೆ ಅದು ನಾಭಿ ಚಕ್ರದಿಂದ ಮ್ಯಾಲೆ ಇರ್ತದೆ, ಹೃದಯ ಚಕ್ರದಿಂದ ಕೆಳಗಿರುತ್ತದೆ. ಅಂದ್ರೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಇದು ಯಾವಾಗಲೂ ಸುತ್ತಾಡ್ತಿರ್ತದೆ. ಅದು ನಾವು ಹಾಕಿದಂಥ ಆಹಾರವನ್ನ, ನಾವು ಕುಡಿದಿರುವಂತಹ ನೀರನ್ನ ಏನೇ ನಮ್ಮ ಜಠರಕ್ಕೆ ನಾವು ಕಳಿಸಿಕೊಡ್ಲಿ ಅದು ಎಲ್ಲವನ್ನು ಸಂಪೂರ್ಣವಾಗಿ ಜೀರ್ಣವಾಗುವಂತೆ ಅದು ಮಾಡ್ತದೆ. ಜಠರದೊಳಗ ಯಾವಾಗಲೂ ಗಾಳಿ ಇರ್ತದೆ. ಅದಕ್ಕೆ ಊಟ ಮಾಡುವಾಗ 25 ಭಾಗ ಊಟದಿಂದ ತುಂಬಬೇಕು, ಇನ್ನು 25 ಭಾಗ ನೀರಿನಿಂದ ಆ ಜಠರ ತುಂಬಬೇಕು. 50% ಭಾಗ ಹೆಂಗಿರಬೇಕು? ಗಾಳಿಯಿಂದ ತುಂಬಿಕೊಂಡಿರಬೇಕು. ಅದು ಜೀರ್ಣಕ್ರಿಯೆ ಸರಿಯಾಗಿ ನಡಿಬೇಕಾಗಿತ್ತು ಅಂದ್ರೆ ಈ ಪ್ರಮಾಣದಲ್ಲಿ ನಾವು ಆಹಾರವನ್ನು ಶರೀರಕ್ಕೆ ಒದಗಿಸಿಕೊಡಬೇಕು. ನಾವೇನು ಮಾಡ್ತೀವಿ ಅಂದ್ರೆ ಊಟ ಮಾಡುವಾಗ ನಾಲಿಗೆಗೆ ಅದು ರುಚಿ ಅನ್ನಿಸ್ತು ಅಂದ್ರೆ, ಆ ಭೋಜನ ನಮಗೆ ಇಷ್ಟ ಆಯಿತು ಅಂದ್ರೆ ಯಥೇಚ್ಛವಾದಂಥ ಭೋಜನವನ್ನು ಮಾಡ್ತೀವಿ. ಆ ಶರೀರದೊಳಗೆ ನೀರು ಹಿಡಿಯೋದಕ್ಕೆ ಜಾಗ ಇಲ್ಲದಂಗೆ ಮಾಡ್ತೀವಿ. ಜಠರದೊಳಗೆ ಅದಕ್ಕೆ ಗಾಳಿ ಇರ್ಲಾರ್ದಂಗೆ ಅಷ್ಟು ನಾವು ಆಹಾರದಿಂದ ತುಂಬಿ ಬಿಟ್ಟಿವಿ ಅಂದ್ರೆ ಅದೆಲ್ಲ ಏನಾಗ್ತದೆ? ಅಪಚನ ಆಗ್ತದೆ. ಅದು ಪೂರ್ತಿ ಕರಗೋದಕ್ಕೆ ಬಹಳ ಸಮಯ ಬೇಕಾಗ್ತದೆ. ಅದು ನಿರಂತರವಾಗಿ ಹೋರಾಟ ಮಾಡಿ ಮಾಡಿ ನಾವು ಏನೇ ಹಾಕಿರ್ಲಿ, ಅಂಥದ್ದೇ ಹಾಕಿರ್ಲಿ, ಆ ಸಮಾನ ವಾಯು ಏನು ಮಾಡ್ತದೆ ಅಂದ್ರೆ ಜಠರಾಗ್ನಿ ಒಳಗೆ ಯಾವಾಗಲೂ ಕೂಡಿಕೊಂಡು ಜಠರವನ್ನು ಯಾವಾಗಲೂ ಸಕ್ರಿಯಗೊಳಿಸಿ ಉಂಡಂತ ಎಲ್ಲ ಆಹಾರವನ್ನ ಜೀರ್ಣಗೊಳಿಸುವಂತ ವ್ಯವಸ್ಥೆ ಈ ಸಮಾನ ವಾಯು ಮಾಡ್ತದೆ. ಸಮಾನ ವಾಯುವಿನ ನಂತರ ಬರುವಂಥದ್ದು ಉದಾನ. ಉದಾನ ವಾಯು ಕಂಠದಿಂದ ಮೇಲ್ಭಾಗಕ್ಕಿರುತ್ತದೆ. ಮನುಷ್ಯ ಯಾವುದೇ ಶಬ್ದವನ್ನು ಆತ ಹೊರಗೆ ಹಾಕಲಿ, ಮನುಷ್ಯನ ಕಂಠದಿಂದ ಹೊರಬರಬೇಕಾಗಿರುವಂಥ ಪ್ರತಿಯೊಂದು ಶಬ್ದಗಳಿಗೂ ಗಾಳಿಯ ಒತ್ತಡ ಬೇಕು. ಗಾಳಿಯ ಒತ್ತಡ ಸರಿಯಾಗಿತ್ತು ಒಳಗಂದ್ರೆ ಶಬ್ದಗಳಲ್ಲಿ ಏರಿಳಿತ ಸರಿಯಾಗಿ ಕಾಣಿಸಿಕೊಳ್ತದೆ. ಉದಾನ ವಾಯು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಶಬ್ದಗಳಲ್ಲಿ ಏರಿಳಿತ ಇರಂಗಿಲ್ಲ, ಶಬ್ದದಲ್ಲಿ ಭಾವ ತುಂಬಿಕೊಂಡಿರಂಗಿಲ್ಲ. ಉದಾನ ವಾಯು ಕಂಠದಿಂದ ಬರುವಂತ ಪ್ರತಿಯೊಂದು ಶಬ್ದಕ್ಕೆ ಶಕ್ತಿ ತುಂಬುವಂತ ವಾಯು ಯಾವುದು ಅಂದ್ರೆ ಉದಾನ ವಾಯು. ಇನ್ನು ಕೊನೆಯದಾಗಿರುವಂಥ ವಾಯು ವ್ಯಾನವಾಯು. ವ್ಯಾನ ಸಂಪೂರ್ಣ ಶರೀರವನ್ನು ತುಂಬಿಕೊಂಡಿರ್ತದೆ. ಅದು ಇನ್ನುಳಿದಂಥ 4 ವಾಯುಗಳಿಗೆ ಅದು ಕನೆಕ್ಷನ್ ಕೊಡುತ್ತದೆ. ಯಾವಾಗಲೂ ಶರೀರದ ತುಂಬ ತುಂಬಿಕೊಂಡಿರ್ತದೆ. ಶರೀರದ ತುಂಬ ನಾವು ಯಾವುದೇ ಕಾರ್ಯಗಳನ್ನು ಮಾಡಲಿ, ಹೀಗೆ ನಾವು ಹೋಗ್ತಿರ್ತೀವಿ ಹಾದಿಯೊಳಗೆ, ಹೀಗೆ ಹೋಗುವಾಗ ನಮಗೆ ಗೊತ್ತಿರಂಗಿಲ್ಲ ಧೂಳು ಬರ್ತದೆ ಎಲ್ಲಿಂದನೂ. ಧೂಳು ಬಂದ ತಕ್ಷಣ ಅದು ನಮ್ಮ ಎಲ್ಲ ಇಂದ್ರಿಯಗಳಿಗೆ ಮುಟ್ಟಿ ಇಂದ್ರಿಯಗಳಿಂದ ಮನಸ್ಸಿಗೆ ಸಂವೇದನೆ ಹೋಗಿ ಮನಸ್ಸು ಕಣ್ಣುಗಳನ್ನು ಮುಚ್ಚು ಅಂತ ಹೇಳಬೇಕಲ್ಲ, ಎಷ್ಟು ಸೆಕೆಂಡಿನೊಳಗೆ ಆ ಕೆಲಸ ನಡೀತದೆ. ಧೂಳು ಬಂದ ಬಳಿಕ ಧೂಳ ಅಂತ ವಿಚಾರ ಮಾಡಿ ಆಮೇಲೆ ಬುದ್ಧಿ ಸಂದೇಶ ಕಳಿಸಿ ಆಮೇಲೆ ಕಣ್ಣು ಮುಚ್ಚಂಗಿಲ್ಲ, ಆಗಿಂದಾಗ ಕಣ್ಣು ಮುಚ್ತೀವಿ. ಅದು ಹೆಂಗೆ ಸಾಧ್ಯ ಆಗ್ತದಂದ್ರೆ ಇಡೀ ಶರೀರದ ತುಂಬಿಕೊಂಡಿರುವಂಥ ವ್ಯಾನವಾಯು ನಮ್ಮ ಬುದ್ಧಿಗೆ ಮನಸ್ಸಿಗೆ ಗೋಚರ ಆಗುವುದಕ್ಕಿಂತ ಪೂರ್ವದೊಳಗನೆ ಆ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಡುವಂಥ ಶಕ್ತಿ ವ್ಯಾನವಾಯುವಿನೊಳಗೂ ತುಂಬಿಕೊಂಡಿರ್ತದೆ. ಅದಕ್ಕೆ ಒಂದು ಮುಳ್ಳು ತುಳಿದ್ವಿ ಅಂದ ತಕ್ಷಣ ಕಾಲು ತೆಗಿತೀವಿ,
ಮುಳ್ಳು ತುಳಿದೀವಿ ಅಂತ ವಿಚಾರ ಮಾಡಿ ಅದು ನೋವಾದ ಬಳಿಕ ಕಾಲು ನಾವು ಮೇಲೆ ಎತ್ತಂಗಿಲ್ಲ. ಇಟ್ಟಿವಂದ ತಕ್ಷಣನೇ, ಹಂಚು ಮುಟ್ಟಿದ್ರಂದ ತಕ್ಷಣನೇ, ಸುಡು ಹಂಚು ಮುಟ್ಟಿದ್ರಂದ ತಕ್ಷಣನೇ ಕೈ ತನ್ನಿಂದ ತಾನೇ ಅಷ್ಟು ವೇಗವಾಗಿ ನಮ್ಮ ಶರೀರ ಪ್ರತಿಕ್ರಿಯೆಯನ್ನು ಹೆಂಗೆ ಕೊಡ್ತದಂದ್ರೆ, ಈ ಶರೀರದ ಪ್ರತಿಯೊಂದು ಕಣದಲ್ಲಿ ವ್ಯಾಪಿಸಿಕೊಂಡಿರುವಂಥ ವಾಯು, ವ್ಯಾನವಾಯು ಆ ಕೆಲಸವನ್ನು ಮಾಡ್ತದೆ. ಈ 5 ವಾಯುಗಳು ಇರೋದರಿಂದ ಮನುಷ್ಯ ಏನಂತಾನ, ಪಂಚಪ್ರಾಣ ಅಂತಾನ. ಯಾವುದಕ್ಕ ಬಳಸಬೇಕಾಗಿತ್ತು ಅಂದ್ರೆ, ಹಣ ಅಂದ್ರೆ ನನಗ ಪಂಚಪ್ರಾಣ ನೋಡ್ರಿ. ಯಾವುದೋ ಒಂದು ಭೋಜನ ಇರ್ತದೆ, ಊಟ, ಆತನಿಗೆ ಪ್ರಿಯವಾಗಿರುವಂಥ ಜಿಲೇಬಿಗಳಿರ್ಬಹುದು, ಉಂಡಿಗಳಿರ್ಬಹುದು, ಯಾವುದೇ ಊಟ, ಅದನ್ನು ನೋಡಿದ ತಕ್ಷಣ ಏನಂತಾನ, ಉಂಡಿ ಅಂದ್ರೆ ನನಗೆ ಪಂಚಪ್ರಾಣ ನೋಡ್ರಿ ಅಂತ. ಪಂಚಪ್ರಾಣ ಅಂದ್ರೆ ಇವೇ 5 ಪ್ರಾಣಗಳು. ಈ 5 ಪ್ರಾಣಗಳು ಶರೀರಕ್ಕೆ ಎಷ್ಟು ಮಹತ್ವದ್ದಾಗಿರುವಂಥವುಗಳೋ ಆ ಪದಾರ್ಥನೂ ನನಗೆ ಅಷ್ಟ ಮಹತ್ವದ್ದು ಅಂತ ಹೇಳಬೇಕಾಗಿರ್ತದ ಅವನಿಗೆ. ಆ ಕಾರಣದಿಂದ ಪಂಚಪ್ರಾಣ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಬಸವಣ್ಣವರು ಆ ಪ್ರಾಣವನ್ನು ಎದಕ್ಕೆ ಪ್ರಯೋಗ ಮಾಡ್ತಾರಂದ್ರೆ, ಕೂಡಲ ಸಂಗನ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ್ಯ. ಮಹಾತ್ಮರು ಬರ್ತಾರಂದ್ರೆ, ಸಂಗಮನಾಥನ ಸ್ವರೂಪಿಗಳಾಗಿರುವಂಥ ಸದ್ಗುರುನಾಥ ಮನೆಗೆ ಬರ್ತಾನಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತದಂತ ಕೇಳಿದ್ರೆ, ಪ್ರಾಣದಷ್ಟು ಖುಷಿ ಆಗ್ತದೆ. ಪ್ರಾಣಕ್ಕಿಂತಲೂ ಮಿಗಿಲಾಗಿರುವಂಥದ್ದು ಮತ್ಯಾವುದಿಲ್ಲ. ಇನ್ನುಳಿದಂಥ ವಸ್ತುಗಳು ಸಣ್ಣ ಪುಟ್ಟ ಇರ್ತಾವೆ, ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇರಂಗಿಲ್ಲ ಮನುಷ್ಯನಿಗೆ. ಎಲ್ಲ ವಸ್ತುಗಳಿಗಿಂತಲೂ ಎದುರ ಮೇಲೆ ಅವನಿಗೆ ಬಹಳ ಆಸಕ್ತಿ ಇರ್ತದಂದ್ರೆ ಪ್ರಾಣದ ಬಗ್ಗೆ ಬಹಳ ಆಸಕ್ತಿ ಇರ್ತದೆ. ಪ್ರಾಣವನ್ನ ಎಷ್ಟು ಪರಮ ಪ್ರೇಮವಾಗಿ ಆತ ಪ್ರೀತಿಸ್ತಾನಲ್ಲ, ಅಷ್ಟು ಸಂಗನ ಶರಣರು ಬರ್ತಾರಂದ್ರೆ ಅಷ್ಟು ನನಗೆ ಪ್ರೀತಿ ಆಗ್ತದೆ ಅಂತ ಪ್ರಾಣ ಸದೃಶವಾಗಿ ಶರಣರನ್ನ ಪ್ರೀತಿಸಬೇಕು ಅಂತ ಬಸವಣ್ಣನವರು ಅಂತಾರೆ. ಅಂದ್ರೆ ಈ ಪ್ರಾಣವಾಯು ಇಷ್ಟೆಲ್ಲ ಕೆಲಸ ಮಾಡ್ತದೆ. ಈ ಪ್ರಾಣವಾಯು ಇವು ಮುಖ್ಯವಾಗಿರುವಂಥ ವಾಯುಗಳು, ಇವು 5. ಇವುಗಳನ್ನ ಬಹಳಷ್ಟು ಜನ ಅಧ್ಯಯನ ಮಾಡ್ತಾರೆ. ಇದಕ್ಕೆ ಉಪವಾಯುಗಳದಾವ. ಈ 5 ವಾಯುಗಳಿಗೆ ಸಪೋರ್ಟಿಂಗ್ ಆಗಿ ಕೆಲಸ ಮಾಡುವಂಥ 5 ವಾಯುಗಳದಾವ. ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ. ಇವು ಈ 5 ವಾಯುಗಳಿಗೆ ಹೊಂದಾಣಿಕೆಯಾಗಿ ಕೆಲಸ ಮಾಡುವಂಥ ಉಪವಾಯುಗಳು. ಇವಕ್ಕೆ ಎಂಥ ಶಕ್ತಿ ಇರ್ತದಂತ ಕೇಳಿದ್ರೆ, ಶರೀರಕ್ಕೆ ಬೇಕಾಗಿರುವಂಥ ಮುಖ್ಯವಾದ 5 ವಾಯುಗಳು ಹೋದ ಮೇಲೆ ಇವು ಕೆಲಸ ಮಾಡ್ತಾವ. ಪ್ರಾಣವಾಯು ಹೋದ ಬಳಿಕನೂ ಉಪವಾಯುಗಳು ಶರೀರದೊಳಗಿದ್ದು ಕೆಲಸ ಮಾಡ್ತಾವ. ಅದಕ್ಕೆ ಧನಂಜಯ ಅಂತ ಒಂದು ವಾಯು ಅದ, ಕೊನೆಯದಾಗಿರುವಂಥ 10 ವಾಯುಗಳಲ್ಲಿ ಧನಂಜಯ ವಾಯು ಕೊನೆಯದಾದ ವಾಯು. ಧನಂಜಯ ವಾಯು ಮನುಷ್ಯ ಸತ್ತು 3 ದಿನಗಳವರೆಗೂ ಆತನ ಶರೀರದೊಳಗಿರ್ತದೆ. 3 ದಿನಗಳವರೆಗೂ ಆತನ ಶರೀರದೊಳಗಿರ್ತದೆ. 3 ದಿನ ಇದ್ದು ಅದೇನು ಕೆಲಸ ಮಾಡ್ತದಂದ್ರೆ, ಪ್ರಾಣ ಹೋದಂಥ ಶರೀರವನ್ನು ನೀವು ಹೂಳಲಿಲ್ಲ ಅಂದ್ರೆ, ಪ್ರಾಣ ಹೋದಂಥ ಶರೀರವನ್ನ ಸಮಾಧಿ ಮಾಡ್ಲಾರ್ದ, ಯಾರೂ ನೋಡ್ಲಾರ್ದ ಹಂಗ ಬಿದ್ದಿತ್ತು ಅಂತ ಕೇಳಿದ್ರೆ, ಆ ಶರೀರದೊಳಗಿದ್ದಂಥ ಧನಂಜಯ ವಾಯು ಏನು ಮಾಡ್ತದೆ, ಆ ಶರೀರವನ್ನ ಉಬ್ಬುವಂಗೆ ಮಾಡ್ತದೆ. ಒಳಗಿದ್ದು ಆ ಶರೀರ ಉಬ್ಬಬೇಕು. ಎಷ್ಟು ಉಬ್ಬಬೇಕು ಅಂದ್ರೆ, ಏನು ಮಾಡಿದ್ರೂ ಹರಿಯದೇ ಇರುವಂಥ ಈ ಚರ್ಮವನ್ನ ಅದು ತುಂಡು ಮಾಡ್ತದೆ. ಶರೀರ ಬಿರಿಯುವಂಗೆ ಮಾಡ್ತದೆ, ಶರೀರ ಹರಿದು ಹೋಗುವಂಗೆ ಮಾಡ್ತದೆ. ತಾನು ಒಳಗ ಸ್ಟಾಕ್ ಆಗಿ 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 ಶರೀರ ತನ್ನಿಂದ ತಾನೇ ಒಡೆದು ಹೋಗ್ತದೆ. ಅದು ಧನಂಜಯ ವಾಯು. ಕೊನೆಯದಾಗಿ ಈ ಶರೀರದಿಂದ ಹೊರ ಹೋಗುವಂಥ ವಾಯು ಅಂದ್ರೆ ಧನಂಜಯ ವಾಯು ಅಂತಾರೆ ಅದಕ್ಕೆ. ಅಂತೂ ಈ ಶರೀರದೊಳಗ 10 ವಾಯುಗಳದಾವ ಅಂತ ಅರ್ಥ. ಈ ವಾಯುಗಳು ಒಂದೊಂದು ಕ್ಷೇತ್ರದೊಳಗಿದ್ದು ತಮ್ಮ ತಮ್ಮ ಕೆಲಸಗಳನ್ನು ಇವು ನಿರಂತರವಾಗಿ ಮಾಡ್ಕೊಂತ ಬಂದಾವ. ಹಂಗ ಮಾಡ್ಕೊಂತ ಬಂದಂಥ ಆ ವಾಯುವಿನೊಳಗ ಪ್ರಾಣವಾಯು ಈ ಶರೀರವನ್ನು ಬಿಟ್ಟು ಹೋಯ್ತು ಅಂದ್ರೆ, ಯಾವತ್ ಪವನೋ ನಿವಸತಿ ದೇಹೆ, ಆ ಪ್ರಾಣವಾಯು ಎಲ್ಲಿವರೆಗೂ ಈ ಶರೀರದೊಳಗ ತಾನು ವಾಸ ಮಾಡ್ಕೊಂಡು ಇರ್ತದೆ, ಅಲ್ಲಿವರೆಗೂ ಏನ್ ಮಾಡ್ತಾರೆ, ತಾವತ್ ಕುಶಲಂ ಪೃಚ್ಛತಿ ಕೇಹೆ. ಮನೆಯವರೆಲ್ಲರೂ ಅಲ್ಲಿವರೆಗೂ ಇದರ ಕುಶಲೋಪಚಾರವನ್ನ ಕೇಳ್ತಾರ, ಮಾಡ್ತಾರ. ಪ್ರಾಣವಾಯು ಹೋಗ್ಯದ ಅಂದ ಬಳಿಕಿಲ್ಲ ಧನಂಜಯ ವಾಯು ಒಂದು ಹೋಗುತ್ತಾನ, ಇದನ್ನ ಹಿಂಗೆ ಇಟ್ಕೊಂಡ್ಕೊಂಡಿರ್ತೀವಂತ ಯಾರು ಇಟ್ಕೊಂಡ್ಕೊಂಡ್ರಂಗಿಲ್ಲ. ಅದು ಮುಂದದು ಸಮಾಧಿಯೊಳಗೆ ಹೋದ ಮೇಲೆ ಅದು ತನ್ನ ಕೆಲಸ, ಅಲ್ಲಿ ಹೋದ್ರೂ ಧನಂಜಯ ವಾಯು ತನ್ನ ಕೆಲಸ ಮಾಡೇ ಮಾಡ್ತದೆ.
ಅಲ್ಲಿ ಹೋಗಿ ಶರೀರ ತಾನು ವಿಕಾರಗೊಂಡು ಒಡಿತದನ್ನೋ ಕಾರಣಕ್ಕಾಗಿನೇ ಆ ನಂತರ ಅದು ಸೋರ್ತದೆ, ಕರಗ್ತದೆ, ಮಣ್ಣಿನೊಳಗೆ ಮಣ್ಣಾಗ್ತದೆ. ಅಲ್ಲಿ ಹೋದ್ರೂ ತನ್ನ ಕೆಲಸ ಅದು ಮಾಡೇ ಮಾಡ್ತದೆ. ಆದ್ರೆ ಲೋಕದ ಜನರು 10 ವಾಯು ಹೋಗು ತನ ಸುಮ್ಮನೆ ಬಿಡಂಗಿಲ್ಲ. ಮುಖ್ಯವಾಗಿರುವಂತ ಪ್ರಾಣವಾಯು ಹೋಯಿತು ಅಂದ್ರೆ ಮುಗೀತು, ಅಲ್ಲಿಗೆ ಮನುಷ್ಯನ ಯಾತ್ರೆ ಸಂಪೂರ್ಣ ಆದಂಗನೆ. ಅದನ್ನ ನಾವು ನಿತ್ಯ ನೋಡ್ತೀವಿ. ಅದನ್ನ ಶಂಕರ ಭಗವತ್ಪಾದರು ಹೇಳ್ತಾರೆ, ನಿತ್ಯ ನೀನು ಕಣ್ಣಾರೆ ಇದನ್ನೆಲ್ಲ ಕಾಣಕ್ ಹತ್ತಿದಿ. ಯಾವಾಗ ಶರೀರದೊಳಗು ವಾಯು ಇರ್ತದ ಅಲ್ಲಿವರೆಗೂ ನಿನ್ನ ಪ್ರೇಮಿಸ್ತಾರ ಅನ್ನೋದು ನಿನಗೆ ಗೊತ್ತದ. ವಾಯು ಹೋದ ಬಳಿಕ ಲೋಕದ ಜನ ಅಲ್ಲಪ್ಪ, ಯಾರು ಆ ಶರೀರದ ಜೊತೆಗೆ ಪ್ರಾಪಂಚಿಕ ಜೀವನವನ್ನು ನಡೆಸಿದ್ರಲ್ಲ ಅಂತ ಹೆಂಡತಿಗೆನೇ ಅದು ಭಯವನ್ನು ಉಂಟು ಮಾಡುತ್ತದೆ, ಭಯ ಉಂಟು ಮಾಡುತ್ತದೆ. ಅಂದಾಗ ಅದರ ಬಗ್ಗೆ ನೀನು ಸ್ವಲ್ಪ ವಿಚಾರ ಮಾಡು. ಎಷ್ಟು ಕ್ಷಣ ಭಂಗುರತೆಯಿಂದ ಅದು ತುಂಬಿಕೊಂಡದ. ಕ್ಷಣಭಂಗುರ ಅಂತಾರೆ ನಿಜಗುಣ ಶಿವಯೋಗಿಗಳು. ಕ್ಷಣಭಂಗುರವಹ ಕನಸಿನ ಬಾಳು, ಗಣಿಸಲ್ ಶತವರ್ಷದ ಭ್ರಮೆ ಕೇಳು. ಎಷ್ಟು ಕ್ಷಣಿಕತೆಯಿಂದ ಅದು ತುಂಬಿಕೊಂಡದೆ, ಒಂದು ಕ್ಷಣ ನೀನು ವಿಚಾರ ಮಾಡು. ಬಸವಣ್ಣನವರು ಹೇಳ್ತಾರೆ ಆ ಮಾತನ್ನು. ವ್ಯಾದನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೂ ಕೊಂಬುವರಿಲ್ಲ. ಮೊಲಗಿಂತ ಕರಕಷ್ಟ ನರನ ಬಾಳಿವೆ, ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಸಲೆನಂಬು ಅಂದ್ರೆ ಚೆನ್ನಾಗಿ ನೀನು ವಿಚಾರ ಮಾಡಿ ನಂಬು. ಯಾರನ್ನ ನಂಬಬೇಕು? ಕೂಡಲ ಸಂಗಮ ದೇವರನ್ನ ನಂಬು. ಯಾಕ ಅಂತ ಕೇಳಿದ್ರೆ ಕಾರಣ ಹೇಳ್ತಾರೆ. ವ್ಯಾದನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ಯೋಗ್ಯವಾಗಿರುವಂತ ರೊಕ್ಕ ಕೊಟ್ಟು ಅದನ್ನು ಕೊಂಡ್ಕೊಂತಾರ. ಬೇಟೆಗಾರ ಅರಣ್ಯದೊಳಗಿರುವಂತಹ ಮೊಲಗಳನ್ನ ಬೇಟೆ ಆಡ್ತಿದ್ರು ಹಿಂದಿನ ಕಾಲಕ್ಕೆ. ಈಗ ಯಾರು ಬೇಟೆ ಆಡುವಂಥದ್ದು ಇಲ್ಲ, ಅದು ಕಾನೂನಿನ ಪ್ರಕಾರ ಅಪರಾಧ. ಹಳೆಯ ಕಾಲದಲ್ಲಿ ಅವರು ಜಿಂಕೆಗಳನ್ನು ಬೇಟೆ ಆಡ್ತಿದ್ರು, ಮೊಲಗಳನ್ನು ಬೇಟೆ ಆಡ್ತಿದ್ರು, ಕಾಡು ಹಂದಿಗಳನ್ನು ಬೇಟೆ ಆಡ್ತಿದ್ರು. ಅಂತ ಪ್ರಾಣಿಗಳಲ್ಲಿ ಮೊಲನೂ ಒಂದು ಬಹಳ ಸೂಕ್ಷ್ಮವಾಗಿರುವಂತ ಪ್ರಾಣಿ, ಕುಶಾಗ್ರವಾಗಿರುವಂತ ಪ್ರಾಣಿ. ಅಂತ ಪ್ರಾಣಿಯನ್ನು ಸಹಿತ ಅವರು ಬೇಟೆ ಆಡ್ತಿದ್ರು. ಹಂಗ ಬೇಟೆ ಆಡಿ ಸತ್ತಿರುವಂತ ಮೊಲವನ್ನು ತಂದು ಸಂತೆಯೊಳಗಿಟ್ರು ಅಂದ್ರೆ ಅದನ್ನೇನ್ ಮಾಡ್ತಾರೆ ಮಾಂಸಾಹಾರಿಗಳು? ಸಲುವ ಹಾಗಕ್ಕೆ ಬಿಲಿವರಯ್ಯ. ಅದು ಹೆಂಗದ, ಎಷ್ಟು ವಜ್ಜದ, ಎಷ್ಟು ತೂಕದ್ದದ, ಅದ್ರ ಹೆಂಗ ದಷ್ಟಪುಷ್ಟದ, ಅದನ್ನೆಲ್ಲ ನೋಡಿ, ಆ ಶರೀರವನ್ನು ನೋಡಿ ಅದಕ್ಕೊಂದು ಬೆಲೆ ಕಟ್ತಾರ. ಎಂಥ ಶರೀರ? ಪ್ರಾಣ ಇಲ್ಲದೆ ಇರುವಂತ ಶರೀರ. ಸತ್ತು ಹೋಗಿರುವಂತ ಮೊಲಕ್ಕ ಒಂದು ಬೆಲೆ ಕೊಟ್ಟು ಅವರು ಕೊಂಡುಕೊಂಡು ಹೊಕ್ಕಾರ. ನೆಲನಾಳದನ ಹೆಣನೆಂದರೆ, ಇಲ್ಲಿ ಸತ್ತ ಸಾಮಾನ್ಯ ವ್ಯಕ್ತಿ ಅಲ್ಲ, ನೆಲನ ಆಳ್ದ ಇಡೀ ಭೂಮಂಡಲಕ್ಕೇನೆ ಚಕ್ರವರ್ತಿ ಆದಂಥವ, ಈ ಎಲ್ಲ ಭೌತಿಕ ಪ್ರಪಂಚದ ವಸ್ತುಗಳಿಗೆಲ್ಲ ಮಾಲೀಕನಾಗಿ ಇದನ್ನ ಆಳ್ವಿಕೆ ಮಾಡಿದಂಥ ಮಹಾರಾಜ ಸತ್ತಾನಂದ್ರೆ, ಅಂತ ಮಹಾರಾಜನ ಹೆಣವನ್ನು ತಂದು ಸಂತಿಯೊಳಗಿಟ್ಟು ಈ ಭೂಮಿಯನ್ನು ಆಳಿದಂತ ಮಹಾರಾಜನ ಹೆಣದ, ಯಾರ ಇದನ್ನ ಕೊಂಡುಕೊಂಡು ಹೋಗ್ರಪ್ಪ ಅಂದ್ರೆ ಒಬ್ಬರ ಕೊಳ್ಳುವುದಕ್ಕೆ ಮುಂದೆ ಬರ್ತಾರ? ಸತ್ತಿರುವಂತ ಮೊಲವನ್ನು ಕೊಂಡುಕೊಳ್ತಾರೆ ಹೊರತು ಮಹಾರಾಜಂದೈತಂದ್ರೂ ಈ ಹೆಣವನ್ನು ಯಾರು ರೊಕ್ಕ ಕೊಟ್ಟು ಕೊಂಡುಕೊಂಡು ಹೋಗೋದಲ್ಲ. ಅವ್ರಂತಾರ ಬಹಳ ಕಿಮ್ಮತ್ತಿಂದಿಲ್ಲಿದು. ಒಂದು ಅಡಕೆಗೆ ಒಂದು ಅಡಿಕೆ ಕೊಟ್ಟು ಇದನ್ನು ತಗೊಂಡು ಹೋಗ್ರಿಪ್ಪ, ಸಣ್ಣದಲ್ಲ. ಮಹಾರಾಜ ಭೂಮಂಡಲ ಆಳಿದವ, ನಮ್ಮೆಲ್ಲ ಸಂಪತ್ತಿಗೆ ಒಡೆಯನಾಗಿದ್ದಂಥವ, ಅಂಥವನ ಶರೀರದ ಒಂದು ಅಡಿಕೆ ಕೊಟ್ಟು ತಗೊಂಡು ಹೋಗ್ರಿ. ಅಡಿಕೆ ಕೊಟ್ಟಲ್ಲ, ಪುಕ್ಕಟ್ಟೆ ತಗೊಂಡು ಹೋಗಂದ್ರೂ ಯಾರು ಒಯ್ಯಂಗಿಲ್ಲ. ವಿಚಾರ ಮಾಡ್ರಿ ಅಂತಾರ ಬಸವಣ್ಣ. ಈ ಕ್ಷಣಭಂಗುರತೆಯನ್ನು ಕುರಿತು ವಿಚಾರ ಮಾಡಿ ನೋಡು. ಸತ್ತ ಮೊಲಕ್ಕೆ ಕಿಮ್ಮತ್ತದ, ಪ್ರಾಣ ಹೋದಂತ ಈ ಮನುಷ್ಯನ ಶರೀರಕ್ಕೆ ಕಿಮ್ಮತ್ತಿಲ್ಲ. ಮೊಲಗಿಂತ ಕರಕಷ್ಟ ನರನ ಬಾಳಿವೆ. ಮನುಷ್ಯನ ಬದುಕು ಏನೈತಲ್ಲ, ಮೊಲಕ್ಕೆ ಕಿಮ್ಮತ್ತು ಕಟ್ತಾರಪ್ಪ, ನಿನ್ನ ಶರೀರಕ್ಕೆ ಯಾರು ಕಿಮ್ಮತ್ತು ಕಟ್ಟಂಗಿಲ್ಲ. ಕಿಮ್ಮತ್ತು ಕಟ್ಟಂಗಿಲ್ಲ ಅಂದ ಬಳಿಕ ಈ ಶರೀರ ಹೆಂಗಾದ್ರೂ ಒಂದಲ್ಲ ಒಂದು ದಿವಸ ಹೋಗೋದೇ ಖರೆ. ಆದ್ರೆ ಇದು ಯಾವಾಗಲೂ ಕಿಮ್ಮತ್ತು ಕಳ್ಕೊಳ್ಳಾರ್ದಂಗ ಇರಬೇಕಾಗಿತ್ತು. ಅಂದ್ರೆ ಆ ಶರೀರದೊಳಗೆ ವ್ಯಾನ ವಾಯುವಿನ ರೂಪದಲ್ಲಿ ಎಲ್ಲ ಕಡೆಗೂ ವ್ಯಾಪಿಸಿದಂತ ಆ ಪರಬ್ರಹ್ಮನನ್ನ ಕುರಿತು ಚಿಂತನೆ ಮಾಡಿದ್ರೆ
ಆವಾಗ ಈ ಶರೀರದ ಸಾರ್ಥಕತೆ ಆಗ್ತದೆ. ಅದನ್ನು ಅವ್ರು ಹೇಳ್ತಾರೆ. ಇದು ಎಷ್ಟು ಕ್ಷಣಿಕತೆಯಿಂದ ತುಂಬಿಕೊಂಡದ ಶರೀರ, ಅದನ್ನು ಬಿಡು. ಯಾವುದು ಶಾಶ್ವತವಾಗಿರುವಂಥದ್ದು ಈ ಶರೀರದೊಳಗೂ ತುಂಬಿಕೊಂಡದಲ್ಲ, ಅದನ್ನು ಕುರಿತು ಚಿಂತನೆ ಮಾಡು. ದೇಹಾತ್ಮ ಬುದ್ಧಿಯನ್ನು ತ್ಯಾಗ ಮಾಡಿ ಪರಮಾತ್ಮನೇ ನಾನು ಅನ್ನುವಂಥ ಬುದ್ಧಿಯನ್ನ ಸಾಧಕ ಬೆಳೆಸಿಕೊಳ್ತಾ ಹೋಗು. ನಾವು ಶರೀರನೇ ದೊಡ್ಡದು, ಶರೀರದಿಂದನೇ ಅಲ್ಲ. ಆ ಕ್ಷಣಭಂಗುರತೆಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಅದ, ಆಕರ್ಷಣ ಶಕ್ತಿ ಅದ. ಯಾವುದು ಕ್ಷಣಭಂಗುರತೆಯಿಂದ ಕೂಡಿರ್ತದಲ್ಲ, ಅದಕ್ಕೊಂದು ಏನು ಶಕ್ತಿ ಅದ ಅಂದ್ರೆ ಆಕರ್ಷಣ ಶಕ್ತಿ ಅದ. ಕ್ಷಣಿಕ ಇರ್ತದೆ, ಆದ್ರೆ ಅದು ಎಲ್ಲರನ್ನ ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಹೂವು ಎಷ್ಟು ದಿನಗಳ ಕಾಲ ಬದುಕ್ತದೆ? ಒಂದೇ ದಿವಸ. ಮುಂಜಾನೆ ಹುಟ್ಟುತ್ತದೆ, ಮಧ್ಯಾಹ್ನದವರೆಗೂ ಪ್ರವರ್ಧಮಾನಕ್ಕೆ ಬರ್ತದೆ. ಮಧ್ಯಾಹ್ನ ಆಯಿತು ಅಂದ್ರೆ ಅಲ್ಲಿಂದ ಅದರ ಸಾವು ಮತ್ತೆ ಆರಂಭ ಆಗ್ತದೆ. ಒಂದೇ ದಿವಸ ಬದುಕ್ತದೆ. ಆದ್ರೆ ಎಷ್ಟು ಜನರನ್ನದು ಆಕರ್ಷಣೆ ಮಾಡ್ತದೆ. ಯಾವುದು ಕ್ಷಣಿಕ ಇರ್ತದೆ ಅದು ಎಲ್ಲರನ್ನು ಆಕರ್ಷಣೆ ಮಾಡಿಕೊಳ್ತದೆ ತನ್ನ ಕಡೆ. ಯಾಕಂದ್ರೆ ಅದು ಬಹಳ ಹೊತ್ತು ಕಾಲ ಬದುಕುವಂಥದ್ದಲ್ಲ. ಇನ್ನೇನು ನಾನು ಹೊಕ್ಕೀನಿ ಅನ್ನೋ ಸಂದೇಶನ ತಗೊಂಡು ಬಂದಿರೋದ್ರಿಂದ ಎಲ್ಲ ಮನುಷ್ಯನ ಚಿತ್ತ ಅದ್ರ ಕಡೆಗೆ ಹೋಗ್ತದೆ. ಈಗ ಮಾರ್ಕೆಟ್ನೊಳಗೆ ವ್ಯಾಪಾರ ಮಾಡ್ತಿರ್ತಾರೆ, ವ್ಯಾಪಾರ ಮಾಡೋರು ಅವರು ಒಂದು ಸಂದೇಶ ಹಾಕಿರ್ತಾರೆ ಕೆಳಗೆ, ಕೆಲವೇ ದಿನಗಳವರೆಗೆ ಮಾತ್ರ. ಏನ್ ಹಾಕಿರ್ತಾರ? ಕೆಲವು ವಸ್ತುಗಳಿವೆ, ಕೆಲವು ದಿನಗಳು ಮಾತ್ರ. ಇನ್ನು 15 ದಿನ ಮಾತ್ರ ಅಂತ ಹಾಕಿದ ತಕ್ಷಣ ಮನುಷ್ಯನಿಗೆ ಏನ್ ಅನಿಸ್ತದ? ಇನ್ನು 15 ದಿವಸ ಬಿಟ್ರೆ ಅದು ಸಿಗಂಗಿಲ್ಲ. 15 ದಿವಸದಾಗನ ಅದನ್ನು ತಗೋಬೇಕು. ಯಾವುದು ಕ್ಷಣಿಕತೆಯಿಂದ ತುಂಬಿಕೊಳ್ತದಲ್ಲ ಅದ್ರ ಬಗ್ಗೆ ಎಷ್ಟು ಮನುಷ್ಯ ಆಕರ್ಷಕ ಹಾಕಾನಂದ್ರ 15 ದಿವಸದ ನಂತರ ಅದು ಸಿಗಂಗಿಲ್ಲ. ಅದಕ್ಕೆ ಅದನ್ನ ಈಗ ನಾನು ತಗೊಂಡು ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಮನುಷ್ಯ ಬಂದು ಬಿಡ್ತಾನ. ಅಂದ್ರೆ ಯಾವುದು ಕ್ಷಣಕ್ಕೆ ನಾಶವಾಗ್ತಿರ್ತದಲ್ಲ ಅದ್ರ ಬಗ್ಗೆ ಆಕರ್ಷಿತನಾಗಿ, ಯಾವುದು ಅಶಾಶ್ವತೆಯಿಂದ, ಯಾವುದು ಕ್ಷಣಭಂಗುರತೆಯಿಂದ ತುಂಬಿಕೊಂಡದೆ ಅದರ ಬಗ್ಗೆ ಪ್ರತಿಯೊಂದು ಜೀವಿಯೂ ಆಕರ್ಷಿತನಾಗ್ತಾನೆ. ಅದಕ್ಕೆ ಅವ ಅಂತಾನ, ಇದು ಸಿಗಂಗಿಲ್ಲ. ಪರಮಾತ್ಮ ಯಾವಾಗ್ಲೂ ಇರಾವ, ಎಲ್ಲ ಕಡೆಗೂ ಇರಾವ. ಅವ ಇರದೇ ಇರುವಂತ ಜಾಗನೇ ಇಲ್ಲ. ಶಾಶ್ವತ ಅವ ಅದಾನಂದ ಬಳಿಕ ಅದ್ರ ಬಗ್ಗೆ ನಮ್ಗೆ ಚಿಂತಿಲ್ಲ. ಇದು ಸಿಗಂಗಿಲ್ಲ. ಈಗ ಈ ಕ್ಷಣಕ್ಕೆ ಈಗ ಒಂದು ಫ್ರಿಡ್ಜ್ ಇಟ್ಟಾರ, 15,000ಕ್ಕೆ ಒಂದು ಫ್ರಿಡ್ಜ್ ಇಟ್ಟಾರ. ಇನ್ನೊಂದು ತಿಂಗಳಾದ್ಮೇಲೆ ಇದು ಸಿಗಂಗಿಲ್ಲ. ಇದನ್ನು ಮೊದಲು ತಗೊಳ್ಳೋನು, ಆಮೇಲೆ ಪರಮಾತ್ಮನ ಕುರಿತು ವಿಚಾರ ಮಾಡೋಣಂತ. ಯಾಕ? ಪರಮಾತ್ಮ ಕ್ಷಣಿಕವಾಗಿರುವಂಥವಲ್ಲ. 15 ದಿವಸ ಅಷ್ಟೇ ಇರ್ತಾನೆ ಪರಮಾತ್ಮ. ಇನ್ನು 20 ದಿವಸದ ನಂತರ ಅವ ಇರಂಗಿಲ್ಲ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಎಲ್ಲ ಕಾಲಕ್ಕೂ ಯಾವಾಗಲೂ ಪರಮಾತ್ಮ ಇರೋದರಿಂದ ಜೀವನಿಗೆ ಪರಮಾತ್ಮನ ಕುರಿತು ಲಕ್ಷ್ಯ ಹೋಗೋದು ಕಡಿಮೆ. ಯಾವುದು ಕ್ಷಣಿಕತೆಯಿಂದ ತುಂಬಿಕೊಂಡದಲ್ಲ ಅದ್ರ ಕಡೆಗೆ ಅವನ ಲಕ್ಷ್ಯ ಯಾವಾಗಲೂ ಹೋಗ್ತದೆ. ಹಾಗೇನೆ ಇಂದ್ರಿಯಗಳಲ್ಲಿ ತುಂಬಿಕೊಂಡಿರುವಂತಹ ಈ ಸುಖವು ಸಹಿತ ಕ್ಷಣಿಕತೆಯಿಂದ ತುಂಬಿಕೊಂಡದ. ಇದು ಈಗ ಇಂದ್ರಿಯಗಳು ಪ್ರಬಲದವ, ಈಗ ಅನುಭವಿಸ್ಬೇಕು, ಈಗ ಬಿಟ್ರೆ ಮುಂದಿದು ಸಿಗಂಗಿಲ್ಲ ಅನ್ನುವಂಥ ಕ್ಷಣಿಕ ಬಂಗುರದ ಆ ಪರಿಣಾಮತೆಗೆ ಜೀವಾತ್ಮ ಒಳಗಾಗಿ ಏನ್ ಮಾಡಿಬಿಡ್ತಾನೆ? ತನ್ನ ಇಡೀ ಬದುಕನ್ನೇ ಆ ಕ್ಷಣಭಂಗುರವ ಬಾಳಿನೊಳಗನೆ ಕಳೆದು ಬಿಡ್ತಾನೆ. ಶಾಶ್ವತವಾಗಿರುವಂತಹ ಸುಖದ ಕಡೆಗೆ ಹೋಗೋದನ್ನೇ ಮರೆತು ಬಿಡ್ತಾನ. ಉಪನಿಷತ್ತಿನಲ್ಲಿ ಒಂದು ಸುಂದರವಾದಂಥ ಕಥೆ ಅದು. ಈ ಕ್ಷಣಭಂಗುರವ ಆಗಿರುವಂತಹ ಈ ಶರೀರ, ಇಂದ್ರಿಯಗಳು ಅವು ತಮ್ಮಲ್ಲಿನೇ ಹೀಗೆ ವಿಚಾರ ಮಾಡಕತ್ತುವಂತ, ನಾವು ಈ ಸ್ವಲ್ಪ ದಿವಸ ಇರ್ತೀವಂದ್ರೂ ಇದನ್ನ ನಾವು ಅನುಭವಿಸಿ ಹೋಗಬೇಕು. ಶರೀರ ಎಲ್ಲದಕ್ಕಿಂತಲೂ ಎಲ್ಲ ಸುಖದ ಮೂಲ ನಾನು ಅಂತ ತನ್ನ ಬಗ್ಗೆ ತಾನು ಶರೀರ ಅಭಿಮಾನ ಪಟ್ಕೊಳ್ಳಕತ್ತಿ. ಜೀವಾತ್ಮನು ಹಾಗೇನೆ. ಅದಕ್ಕೆ ದೇಹಾತ್ಮ ಬುದ್ಧಿ ಅಂತಾರೆ. ದೇಹವನ್ನೇ ಆತ್ಮ ಅಂತ ಭಾವಿಸಿಕೊಳ್ಳೋದಕ್ಕೆ ದೇಹಾತ್ಮ ಬುದ್ಧಿ ಅಂತಾರೆ. ದೇಹಾತ್ಮ ಬುದ್ಧಿ ಆಗಿರುವಂತ ಈ ಜೀವ ಅಂತಾನ ಈ ಶರೀರ ಇರುವುದ್ರೊಳಗಾಗಿನೇ ಎಲ್ಲವನ್ನು ಅನುಭವಿಸಿ ಬಿಡಬೇಕು. ಯಾಕಂದ್ರೆ ಇದ್ರ ಹಿಂದೆ ಮೃತ್ಯು ಅನ್ನುವಂಥದ್ದು ಯಾವಾಗಲೂ ಬೆನ್ನು ಹತ್ತಿ ಬಂದದ. ಅದು ಮುಟ್ಟುವುದಕ್ಕಿಂತ ಮೊದಲನೇ ಏನೇನು ಸುಖಗಳದಾವ ಅದನ್ನೆಲ್ಲ ಪಡ್ಕೊಂಡು ಬಿಡಬೇಕು. ಶಾಶ್ವತವಾದ ಪರಮಾತ್ಮನ ಕುರಿತು ನೀನು ಬೆನ್ನು ಹತ್ತಪ್ಪ ಅಂದ್ರ ಅವ ಅಂತಾನ, ಈಗ ಇಂದ್ರಿಯಗಳದಾವ, ಈ ಸುಖ ಪಟ್ಟು ಬಿಡೋನು, ಮುಂದೆ ನೋಡೋನು ಪರಮಾತ್ಮನ. ಮತ್ತೆ ಇಂದ್ರಿಯಗಳು ಮತ್ತೆ ಬರ್ತಾವ, ಮತ್ತೆ ಶರೀರಗಳು ಮತ್ತೆ ಬರ್ತಾವ. ಇನ್ನೊಂದು ಜನ್ಮಕ್ಕೆ ಪರಮಾತ್ಮನ ಕುರಿತು ವಿಚಾರ ಮಾಡಿದ್ರೆ ಆಯ್ತು. ಈ ಜನ್ಮಕ್ಕೆ ಇಷ್ಟು ಸಾಕಂತ ಯಾರು ದೇಹಾತ್ಮ ಬುದ್ಧಿ ಉಳ್ಳವಾಗಿರ್ತಾನಲ್ಲ ಅವ ಅಂತ.
ವಸ್ತುತವಾಗಿ ವಿಚಾರ ಮಾಡಿ ನೋಡಿದರೆ ಈ ಶರೀರ ಕ್ಷಣಿಕತೆಯಿಂದ ತುಂಬಿಕೊಂಡಿರುವಂಥದ್ದು. ಅದಕ್ಕೆ ಯಾವತ್ ಪವನೋ ನಿವಸತಿ ದೇಹೆ, ಯಾವಾಗ ಈ ಶರೀರದಿಂದ ಉಸಿರು ತಗೊಂಡಿದ್ದು ಕೊನೆ ಉಸಿರು ಎಳಿತೀವಿ ಗೊತ್ತಿಲ್ಲ. ಕೊನೆ ಉಸಿರು ಎಳೆಯೋದು ಅಂದರೆ ಅಂತಿಮವಾದಂಥ ಒಂದು ಉಸಿರು ತಗೊಂಡ್ಬಿಟ್ರೆ ಮುಗೀತು. ಕೊನೆ ಉಸಿರು ಎಳೆದ್ರೂ ಸತ್ತಂಗ, ಕೊನೆ ಉಸಿರು ಬಿಟ್ರೂ ಅದು ಒಳಗೆ ಹೋಗಿನೂ ಬಂದಾಗ್ಬೋದು, ಹೊರಗೆ ಬಂದೂ ಬಂದಾಗ್ಬೋದು. ಇದೇ ಟೈಮಿಗೆ ಬಂದಾಗ್ತದೆ ಅಂತ ಹೇಳಕ್ಕೆ ಬರಂಗಿಲ್ಲ. ಈಗ ವಸ್ತುತವಾಗಿ ಕೊರೋನಾದ ಸಂದರ್ಭದಲ್ಲಿ ಪ್ರಾಣವಾಯು ಮತ್ತು ಉದಾನವಾಯು ಇವು ಯಾರಿಗೆ ಸರಿಯಾಗಿ ಕೆಲಸ ಮಾಡಂಗಿಲ್ಲಲ್ಲ ಅಂಥವ್ರಿಗೆ ಭಾಳ ತೊಂದರೆ ಇರೋದು. ಕಂಠದೇಶದಲ್ಲಿರುವಂಥ ಉದಾನವಾಯು, ಹೃದಯ ಸ್ಥಾನದಲ್ಲಿರುವಂಥ ಪ್ರಾಣವಾಯು, ಇವು ಎರಡೂ ಯಥೇಚ್ಛವಾಗಿ ಒಳಗೆ ಹೋಗೋದು ಹೊರಗೆ ಬರೋದು ಇವು ಕೆಲಸ ಮಾಡ್ತಿರಂಗಿಲ್ಲಲ್ಲ ಅಂಥವ್ರನ್ನೇ ಈ ಕೊರೋನಾ ವೈರಸ್ ಅಟ್ಯಾಕ್ ಮಾಡ್ತದೆ. ಅದು ಗಂಟ್ಲಕ್ಕನೆ ಅಟ್ಯಾಕ್ ಮಾಡೋದ್ರಿಂದ ಒಳಗೆ ಉಸಿರು ತಗೊಳಕ್ಕೂ ಬರಂಗಿಲ್ಲ, ಹೊರಗೆ ಬಿಡಾಕೂ ಬರಂಗಿಲ್ಲ. ಅದು ತಗೊಳ್ಳೋದು ಬಿಡೋದು ತೊಂದರೆ ಆಗೋ ಕಾರಣದಿಂದಾಗಿನೇ ಅವ್ರನ್ನ ವೆಂಟಿಲೇಷನ್ದೊಳಗಿಡಬೇಕು. ಅಂದರೆ ಅವರಿಗೆ ಮೂಗಿಗೆ ಕೃತಕವಾಗಿರುವಂಥ ಉಸಿರಾಟವನ್ನು ಜೋಡಿಸ್ಬೇಕು ಅಂತ ಇಷ್ಟೆಲ್ಲ ಹೋರಾಟಗಳು ನಡೆದಿದ್ದನ್ನು ನೋಡ್ತೀವಿ. ಅಂದಾಗ ಈ ಪ್ರಾಣವಾಯು ಎಷ್ಟು ಮಹತ್ವದ್ದು ಅನ್ನೋದು ಅರ್ಥ ಆಗ್ತದೆ. ಅವು ಒಂದಕ್ಕೊಂದು ವಿಚಾರ ಮಾಡಕತ್ವು. ಶರೀರ ನೀನ ಬಹಳ ದೊಡ್ಡವ ಅಂತ ತಿಳ್ಕೊಳಕತ್ತಿದಿ, ನೀನಲ್ಲ. ಈ ಶರೀರದೊಳಗೆ ಇದ್ದುಕೊಂಡಂಥ ಇಂದ್ರಿಯಗಳು ನಾವು ನಿಜವಾಗಿ ಅದನ್ನು ಉಪಭೋಗ ಮಾಡುವಂಥವ್ರು, ನಾವು ಬಹಳ ಮಹತ್ವದವರು ಅಂತ ಇಂದ್ರಿಯಗಳೆಲ್ಲ ಅನ್ನಕತ್ತು ಅಂತ ಶರೀರಕ್ಕೆ. ಆವಾಗ ನಾವು ದೊಡ್ಡವರು ಅಂತ ಇಂದ್ರಿಯಗಳು ಶರೀರ ಎಲ್ಲವೂ ತಮ್ಮ ಒಳಗೆ ಜಗಳಾಟ ಮಾಡಿ ಈ ನ್ಯಾಯ ಬಗೆಹರಿಸ್ಕೋಬೇಕಂದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದು ಶರೀರನೇ ಮುಖ್ಯ ಉಪಭೋಗಕ್ಕೆ, ಇಲ್ಲ ಇಂದ್ರಿಯಗಳಾಗಿರುವಂಥ ನಾವುಗಳು ಬಹಳ ಮುಖ್ಯ ಉಪಭೋಗಕ್ಕೆ. ನಾವು ಅಂತ ಎಲ್ಲರೂ ಕೂಡಿ ಬ್ರಹ್ಮನ ಕಡೆಗೆ ಹೋದ್ರು. ಯಾಕೆ ಬ್ರಹ್ಮನ ಕಡೆಗೆ ಹೋದ್ರು ಅಂದ್ರೆ ಇದನ್ನ ಸೃಷ್ಟಿ ಮಾಡಿದ ಅವ ಬ್ರಹ್ಮ. ಯಾರು ಹುಟ್ಟಿಸ್ಯಾರ ಅವ್ರ ಕಡೆಗೆ ಹೋಗಿ ನಮ್ಮ ನ್ಯಾಯ ಬಗೆಹರಿಸ್ಕೊಂಡು ಬರೋಣಂತ ಎಲ್ಲ ಇಂದ್ರಿಯಗಳು ಹೋಗಿ ಬ್ರಹ್ಮನ ಮುಂದೆ ಪ್ರಶ್ನೆ ಮಾಡಕತ್ತು. ನಾವು ಬಹಳ ಮುಖ್ಯ ಇದೀವಿ. ಕಣ್ಣಂದು ನಾನೇ ಎಲ್ಲದಕ್ಕೂ ಮುಖ್ಯ ಅಂತ ನೀನು ಸ್ವಲ್ಪ ಇವರಿಗೆಲ್ಲ ತಿಳಿಸಿ ಹೇಳು ಉಳಿದವರಿಗೆ. ಕಿವಿ ಅನ್ನಕತ್ತು, ಇಲ್ಲ ನಾವು ಬಹಳ ಮುಖ್ಯ, ಶಬ್ದ ಪ್ರಮಾಣ ಬಹಳ ದೊಡ್ಡ ಪ್ರಮಾಣ, ನಾವು ಬಹಳ ಮುಖ್ಯ ಅಂತ ಉಳಿದವರಿಗೆಲ್ಲ ತಿಳಿಸಿ ಹೇಳು ಅಂತ ಒಬ್ಬರಿಗೊಬ್ಬರು ಹಿಂಗೆ ಜಗಳಾಡಕತ್ತಾಗ ಬ್ರಹ್ಮಂದ ಸೃಷ್ಟಿ ಮಾಡಿದಂಥವನಿಗೆ ಮನೆಯಾಗಿದ್ದ 10 ಮಕ್ಕಳು ಅಪ್ಪನ ಮುಂದೆ ಬಂದು ನಾನು ದೊಡ್ಡವ ಅಂದಾಗ ಅಪ್ಪ ಏನು ಹೇಳಬೇಕು? ಎಲ್ಲರೂ ಅವನ ಮಕ್ಕಳು ಅಂದಾಗ ನೀ ದೊಡ್ಡವ ಅಂತ ಹೇಳಿದ್ರೆ ಇನ್ನು 9 ಮಂದಿ ಸಿಟ್ಟಾಕಾರ. ಅವ ವಿಚಾರ ಮಾಡಿದ ಬ್ರಹ್ಮಂದ, ನಾನು ದೊಡ್ಡವ ಅಂತ ನೀವು ಅನ್ನಕತ್ತೀರಪ್ಪ, ನಾ ಈ ನ್ಯಾಯ ಬಗೆಹರಿಸೋದು ಕಷ್ಟ ಆಗ್ತದ. ಆದ್ರೆ ಒಂದು ನಿಮಗೆ ಉಪಾಯ ಹೇಳಿಕೊಡ್ತೇನೆ, ಯಾರು ದೊಡ್ಡವರು ಅಂತ ನೀವ ನಿರ್ಧಾರ ಮಾಡಿಕೊಡ್ರಿ. ಏನು ಹೇಳ್ರಿ ಉಪಾಯ ಅಂದು. ಅವಾಗ ನೀವು ಯಾರು ದೊಡ್ಡವರು ಅಂತ ನಿಮ್ಮ ತಲೆಯಾಗಿ ಬರಾಕತ್ತದಲ್ಲ, ನೀವು ಒಂದು 6 ತಿಂಗಳ ಸುಟ್ಟಿ ತಗೊಂಡು ಅದು ನಿಮ್ಗೆ ಕೊಟ್ಟಂಥ ಕೆಲಸ ಬಿಟ್ಟು ನೀವು ಹೋಗ್ರಿ. ನೀವು ಹೋದ ಮ್ಯಾಲೂ ಅವ್ರಿಗೇನು ತೊಂದರೆ ಆಗ್ಲಾರ್ದಂಗೆ ಅವ್ರು ಬದುಕಿದ್ರು ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ತಿಳ್ಕೊಡ್ರಿ, ನೀವು ದೊಡ್ಡವರಲ್ಲ. ಆಯ್ತಂಗಾರ ಅಂತ 10 ಇಂದ್ರಿಯಗಳು ಅಲ್ಲಿಂದ ಬಂದು ಮತ್ತೆ ಶರೀರವನ್ನು ಪ್ರವೇಶ ಮಾಡಿದ್ವು. ಕಣ್ಣಂತೂ ನನ್ನ ಮಹತ್ವ ನಿಮಗೆ ಗೊತ್ತಾಗಬೇಕು ಅಂದ್ರೆ ಎಲ್ಲರಿಗಿಂತ ಮೊದಲು ನಾನ ಹೋಗವ 6 ತಿಂಗಳು ಸುಟ್ಟಿ ತಗೊಂಡು. ಕಣ್ಣು 6 ತಿಂಗಳು ಹೋಗಿ ಕಣ್ಣು ತನ್ನದೇ ಆದ ಸಾಮ್ರಾಜ್ಯದೊಳಗೆ ಇಷ್ಟು ಕನಸು ಕಾಣುತ್ತಿತ್ತಲ್ಲ, ನಾನ ಈ ಪ್ರಪಂಚವನ್ನು ತೋರಿಸುವಂಥವ, ನಾನಿಲ್ಲದಕ್ಕೆ ಅವ್ರಿಗೆ ಎಷ್ಟು ತ್ರಾಸಾಗಿರ್ಬೇಕು ಅಂತ ತನ್ನ ಪೂರ್ತಿಯಾಗಿ ತಾನೇ ಅಭಿಮಾನ ಪಟ್ಕೊಂತಿತ್ತು. ಬಿಟ್ಟು ಹೋಗೈತಿ, ಬಿಟ್ಟು ಹೋದ್ರ ಸಹಿತ ಅಭಿಮಾನ ಅಷ್ಟು ತುಂಬಿಕೊಂಡಿತ್ತು. ಕಣ್ಣು ಹೋದ 1-2 ದಿವಸ ಇವನಿಗೂ ಬಹಳ ತ್ರಾಸ ಆಯ್ತು. ಶರೀರಕ್ಕೆ ಕಣ್ಣಿಲ್ಲ ಅಂದ್ರೆ ಸಹಜವಾಗಿ ತ್ರಾಸ ಅನಿಸ್ತದೆ. ಎಷ್ಟು ಹೊಂದಾಣಿಕೆ ಆಗಿಬಿಟ್ಟಲ್ಲ, 2-3 ದಿವಸ ಮುಗಿದ ತಕ್ಷಣ ಮೊಮ್ಮಕ್ಳು ಕೈ ಹಿಡ್ಕೊಂಡು ಅಡ್ಡಾಡೋದು ರೂಢಿ ಆಯ್ತು. ಹಗೂರ್ಕ ಕೈ ಹಿಡ್ಕೊಂಡು ಅಡ್ಡಾಡೋದು ರೂಢಿ ಆದ ತಕ್ಷಣ ಅದಕ್ಕೆ ಇನ್ನೂ ಎಷ್ಟು ರೂಢಿ ಆಯ್ತು ಅಂದ್ರೆ ನನ್ನ ಮನಿ ಎಷ್ಟು ಉದ್ದದ ಅಂತ ಗೊತ್ತಾತು, ಎಷ್ಟು ಮೆಟ್ಲದವ ಅಂತ ಗೊತ್ತಾತು, ಯಾವ ಮೆಟ್ಲ ಹೆಂಗ್ ಇಳಿಬೇಕು ಅಂತ 10-20 ಸರಿ ಅಡ್ಡಾಡೋದ್ರೊಳಗನೆ ಮನಿಗೆ ಮನಿಗೆ ಹೋಗವ. ಇಷ್ಟು ಚಲೋ ನಡೆಯೋದು ಕಲ್ತ ಅಂದ್ರೆ ಕಣ್ಣಿದ್ದವ್ರು ತಪ್ಪು ಹೆಜ್ಜೆ ಇಡ್ತಿದ್ರು, ಇವ್ ಕಣ್ಣಿಲ್ದವ್ ಆರಾಮ್ ಬರಕತ್ತ, ಆರಾಮ್ ಹೋಗಕತ್ತ. ತಿಂಗಳದೊಳಗೆ ಕಣ್ಣು ಇದ್ವು ಅನ್ನೋದನ್ನ ಮರ್ತು ಬಿಟ್ಟೆವು. ಆರಾಮ್ ಜೀವನವನ್ನ ಕಣ್ಣಿದ್ದಾಗ ಇದನ್ನ ನೋಡಿ ಇಷ್ಟೆಲ್ಲ ತ್ರಾಸ ಪಟ್ಕೊಂತಿದ್ದೆ, ಈಗ ಆರಾಮದಿನಿ ಅಂತ ಅನ್ಸಾಕತ್ತು. ಅತ್ತಲಿತ್ತ ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅಂದಂಗ ಭಗವಂತ ಕಣ್ಣು ಕೊಟ್ಟಿಲ್ಲ, ಬಹಳ ಚಲೋ ಆತಂತ ವಿಚಾರ ಮಾಡಿ
6 ತಿಂಗಳ ನಂತರ ಕಣ್ಣು ಬಂದು ನಾವಿಲ್ಲದಕ್ಕೆ ಭಾಳ ತ್ರಾಸಾಗಿರ್ಬೇಕಲ್ಲ ಅಂತ ಎಲ್ಲರನ್ನ ಕೇಳಾಕತ್ತು ಕಣ್ಣು. ಅವಾಗಂತೂ ಏನೇನೂ ತ್ರಾಸಾಗಿಲ್ಲ. ನೀ ಇದ್ದಾಗನ ದೇವ್ರ ದರ್ಶನ ಮಾಡೋಣಂದ್ರೆ ಏನು, ಇದ್ದ ಇರ್ತೀವಿ, ದೇವ್ರ ಅಲ್ಲೇ ಇರ್ತಾನೆ, ಮಠದಾಗ ಇರ್ತಾನೆ, ಹೋಗೋದು ಯಾಕೆ, ಮತ್ತೆ ಯಾವಾಗಾರು ಹೋಗೋಣಂತ ತಗೋ ಅಂತ ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದಿ. ಈಗ ಬೇರೆ ಕಡೆಗೆ ಹೋಗೋ ಪ್ರಶ್ನೆನೇ ಇಲ್ಲ. ಕಣ್ಣ ಇಲ್ಲ ಅಂದ ಬಳಿಕ ಬೇರೆ ಕಡೆಗೆ ಹೋಗೋ ಪ್ರಶ್ನೆನೇ ಇಲ್ಲ. ಹೋದ್ರ ಮಠಕ್ಕ, ಬಂದ್ರ ಮನಿಗೆ. ಜೀವ ದೇವ ಇಬ್ಬರ ಮಧ್ಯದೊಳಗೆ ನಾ ಆರಾಮದೀನಿ, ಇಲ್ಲದಕ್ಕೆ ಬಹಳ ಆರಾಮದೀನಿ ಅಂತ ಎಲ್ಲ ಇಂದ್ರಿಯಗಳು ಕಣ್ಣಿಗೆ ಹೇಳಾಕತ್ತು. ಕಿವಿ ಅಂತೂ ಇನ್ನು ನಾನು ಹೋಗಿ ಬರ್ತೀನಿ, ನನ್ನ ಮಹತ್ವ ನಿಮಗೆ ಗೊತ್ತಾಗಲಿ. ಒಂದು 6 ತಿಂಗಳು ಕಿವಿನೂ ಹೋತು. ಕಿವಿ ಹೋದ ಬಳಿಕ ಅದು ಹಂಗೆ ಅಭಿಮಾನ ಪಡಾಕತ್ತಿತ್ತು. ನಾನು ಇಲ್ದಿದ್ದಕ್ಕೆ ಅವ್ನು ಭಾಳ ತ್ರಾಸಾಗಿರ್ತದೆ, ನಾ ಬೇಕು 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 ಅಂತ ಪ್ರಾರ್ಥನೆ ಮಾಡ್ತಿರ್ತಾನೆ ಪರಮಾತ್ಮನ ಕಡೆಗೆ ಅಂತ ವಿಚಾರ ಮಾಡಿಕೊಂಡು ಕಿವಿ ಹೊಳ್ಳಿ ಬಂದ ಬಳಿಕ ಎಲ್ಲ ಇಂದ್ರಿಯಗಳನ್ನು ಕೇಳ್ತದೆ. ನಾವಿಲ್ಲದಕ್ಕೆ ಭಾಳ ತ್ರಾಸಾಗಿರ್ಬೇಕಲ್ಲ. ಅವಾಗ ಉಳಿದಂಥ ಎಲ್ಲ ಇಂದ್ರಿಯಗಳಂತವ ಏನೇನೂ ತ್ರಾಸಿಲ್ಲ. ಯಾವಾಗಲೂ ಅಪ್ಪವ್ರು ಹೇಳೋರು ಪ್ರವಚನದೊಳಗೆ ಸ್ಥಿತಪ್ರಜ್ಞನಾಗಿರುವಂಥವನು ಸ್ತುತಿ ನಿಂದೆಗಳಿಗೆ ಕಿವಿಗೊಡಬಾರದು ಅಂತ ಹೇಳ್ತಿದ್ದ. ನೀನು ಇದ್ದಾಗ ಸ್ತುತಿನೂ ಕೇಳ್ತಿದ್ದೆ, ನಿಂದನೆನೂ ಕೇಳ್ತಿದ್ದೆ, ಮನಸ್ಸಿನೊಳಗೆ ಮತ್ತೆ ಸಿಟ್ಟು ಮಾಡ್ಕೊಂತಿದ್ದೆ, ರಾಗದ್ವೇಷಗಳಿಗೆ ನಾನು ಒಳಗೆ ಹಾಕ್ತಿದ್ದೆ. ನೀನು ಹೋದ ಬಳಿಕ ಯಾರು ಬೈದರೂ ಗೊತ್ತಾಗಂಗಿಲ್ಲ, ಯಾರು ಹೊಗಳಿದ್ರೂ ಗೊತ್ತಾಗಂಗಿಲ್ಲ. ಈಗ ನಾನು ಸ್ಥಿತಪ್ರಜ್ಞ ಅಂದ್ರೆ ಸ್ತುತಿ ನಿಂದೆಗಳನ್ನು ಮೀರಿರ್ತಾನ ಅಂತ ಏನು ಹೇಳ್ತಾರಲ್ಲ, ಆ ಸ್ಥಿತಿಯೊಳಗೆ ನಾನು ಬಂದು ನಿಂತೀನಿ. ಅದಕ್ಕೆ ಕಾರಣ ಏನು ಅಂದ್ರೆ ಕಿವಿ ಬಂದಾಗಿದ್ದ ಕಾರಣ. ಕಿವಿ ಕೇಳೋದು ಬಂದಾತಂದ್ರೆ ಮನ್ಯಾಗ ಹಿರಿಯರು ಭಾಳ ಆರಾಮಿರ್ತಾರ. ಕಿವಿ ಬಂದಾಗಿರ್ಬೇಕು. ಕಿವಿ ಕಂಚಿನವಿದ್ವು ಅಂದ್ರೆ ಯಾರು ಏನು ಹೇಳಿದ್ರು ಎಲ್ಲ ಕೇಳಾಕತ್ತಾವ. ಕಿವಿ ಬಂದಾದ್ವು ಅಂದ್ರೆ ಅವ್ರು ಇಷ್ಟು ಆರಾಮಿರ್ತಾರಂದ್ರೆ ಏನೇನೋ ಚಿಂತೆ ಮಾಡಂಗಿಲ್ಲ. ಯಾಕೆ ಮನ್ಯಾಗ ಸ್ವಸ್ಥರು ಬೇದ್ರು ಗೊತ್ತಾಗಂಗಿಲ್ಲ, ಮಕ್ಕಳು ಹೊಗಳಿದ್ರು ಗೊತ್ತಾಗಂಗಿಲ್ಲ, ಎಲ್ಲ ನಮ್ಮ ಅಪ್ಪಂದಂದ್ರೂ ಗೊತ್ತಾಗಂಗಿಲ್ಲ, ಏನು ನಮ್ಮ ಅಪ್ಪಂದು ಇಲ್ಲ ಅಂದ್ರೂ ಏನೇನು ಗೊತ್ತಾಗ್ಲಿಲ್ಲ ಅಂದ್ರೆ ಮನುಷ್ಯ ಆರಾಮಿರ್ತಾನ. ಅದಕ್ಕೆ ಕಿವಿಯೇ ನೀ ಇಲ್ಲದ ಭಾಳ ಚಲೋ ಆತು ಅಂತ ಎಲ್ಲ ಇಂದ್ರಿಯಗಳು ಹೇಳಾಕತ್ತು. ಹಂಗೆ ಒಂದೊಂದು ಕಾಲು ಹೋಗಿ ಬಂತು, ಅದ್ರ ಮಹತ್ವ ಎಲ್ಲ ಹೇಳಿದ್ವು. ಒಂದೊಂದು ಇಂದ್ರಿಯಗಳು ಎಲ್ಲ ವಿಚಾರ ಮಾಡಿದ್ವು. ನಾವು ಯಾರು ದೊಡ್ಡವರು ಅಂತ ಅನ್ಕೊಳಕತ್ತಿದ್ವಿ. ಅಷ್ಟೇನಿದು ಸಮಂಜಸ ಅನಿಸ್ವಲ್ತು. ಒಳಗೆ ಕುಂತ ಒಬ್ಬ ವಿಚಾರ ಮಾಡಕತ್ತಿದ್ದ. ಮುಗಿಲಿ ಇವ್ರ ಆಟ, ಕಣ್ಣಿನ ಆಟ ಮುಗೀತು, ಕಿವಿಯ ಆಟ ಮುಗೀತು, ನಾಲಿಗೆ ಆಟ ಮುಗೀತು, ಕಾಲಿಂದು ಕೈಯಿಂದ ಎಲ್ಲ 10 ಇಂದ್ರಿಯಗಳು ತಮಗೆ ಬಂದಂಗೆ ವಿಚಾರ ಮಾಡಿ ಹೇಳಿದು. ಒಳಗೆ ಕೂತ್ಕೊಂಡಿದ್ದಲ್ಲ ಅವ, ಎಲ್ಲರದು ಪಾಳೆ ಮುಗಿಲಿ, ಆಮೇಲೆ ನಂದು ಏನು ಮ್ಯಾಜಿಕ್ ಐತಿ ತೋರಿಸ್ಬೇಕಂತ ಒಳಗೊಬ್ಬ ಕೂತ್ಕೊಂಡಿದ್ದ. ಅವನೇ ಪ್ರಾಣ. ಅವಂದ ನೀವೆಲ್ಲ ನಿನ್ನ ಮಹತ್ವ ಹೇಳಿದ್ರಪ್ಪ 10 ಮಂದಿ, ನಾವೊಂದು 10 ನಿಮಿಷ ಹೋಗಿ ಬರ್ತೀನಿ, 6 ತಿಂಗಳಲ್ಲ ಅಂದ. 10 ನಿಮಿಷ ನಾನು ಹೊಕ್ಕೀನಿ ಅಂತ ಒಳಗಿದ್ದ ಪ್ರಾಣವಾಯು ಅಂತು. ಅವಾಗ ಉಳಿದ ಇಂದ್ರಿಯಗಳು ಅವ ಹೊಕ್ಕೀನಂತ ಇನ್ನೂ ಹೋಗಿರ್ಲಿಲ್ಲ, ತಯಾರಾಗಿ ಮೂಗಿನ ತುದಿಗೆ ಬಂದು ನಿಂತಿದ್ದ. ಅಷ್ಟೊತ್ತಿಗೆ ಅಲ್ಲೇ ಕಣ್ಣು ಬೆಳಗಾಗಿದ್ದು. ಪ್ರಾಣವಾಯು ಹೊಕ್ಕೀನಿ ಅಂತ ನಿರ್ಧಾರ ಮಾಡಿದ ಅಂದ್ರೆ ಎಲ್ಲ ಇಂದ್ರಿಯಗಳು ಕೈ ಸೆಟ್ಟಿತಾವ, ಕಾಲು ಸೆಟ್ಟಿತಾವ, ಕಣ್ಣು ಬೆಳಗಾಕವ, ಬಾಯಿ ತೆಗ್ದಂಗೆ ಆಗ್ತದ. ಒಂದೊಂದು ಎಲ್ಲ ಇಂದ್ರಿಯಗಳು ಛಿದ್ರಾಗಿ ಹೋಗಿಬಿಡ್ತಾವ. ಅಂದ್ರೆ ಶರೀರಕ್ಕೆ ಇಂದ್ರಿಯಗಳಲ್ಲ, ಇಂದ್ರಿಯಗಳಿಗೆ ಅಧಿಪತಿಯಾಗಿರುವಂಥ ಪ್ರಾಣ ಎಲ್ಲಕ್ಕಿಂತಲೂ ಪ್ರಮುಖವಾಗಿರುವಂಥ ಆ ಪ್ರಾಣನು ಸಹಿತ ಜಡ ಅದಾನ. ಅಧ್ಯಾತ್ಮವಾದಿಗಳಲ್ಲಿ ಪ್ರಾಣ ಅದು ಜಡರೂಪದಿಂದ ತುಂಬಿಕೊಂಡಂಥದ್ದು. ಪ್ರಾಣ 24 ತಾಸು ಈ ಶರೀರದ ಜೊತೆಗೆ ಇರ್ತದೆ. ಎಲ್ಲಿವರೆಗೂ ಇರ್ತದೆ ಅಂದ್ರೆ ಇದು ಅಂತ್ಯ ಕಾಣುವರೆಗೂ ಇರ್ತದೆ. ಆದ್ರೆ ಅದಕ್ಕೆ ಚೇತನ ಇರಂಗಿಲ್ಲ. ಮನ್ಯಾಗ ಕಳ್ತನ ಮಾಡಕ್ ಬಂದಾರ. ಕಳ್ತನ ಮಾಡಕ್ ಬಂದವರು ಎಲ್ಲ ಸಾಮಾನು ಗಂಟು ಕಟ್ಟಿ ಇಟ್ಕೊಂಡಾರ. ಇಂದ್ರಿಯಗಳೆಲ್ಲ ಮುಕ್ಕೊಂಡಾವ. ಇಂದ್ರಿಯಕ್ಕೆ ಅಧಿಪತಿ ಆಗಿರುವಂಥ ಮನಸ್ಸೇನಾಗ್ಯದ, ಅದು ಸೂಕ್ಷ್ಮಸ್ಥಿತಿ ಒಳಗೆ ಅದು ಮಕ್ಕೊಂಡದ. ಇವು ಯಾವ ಕೆಲಸ ಇಲ್ಲ, ಶರೀರದ ಕೆಲಸ ಇಲ್ಲ, ಇಂದ್ರಿಯಗಳ ಕೆಲಸ ಇಲ್ಲ, ಮನಸ್ಸಿನ ಕೆಲಸ ಇಲ್ಲ. ಆದ್ರೆ ಪ್ರಾಣ ಮಾತ್ರ ಯಾವಾಗಲೂ ಇರ್ತಾನ. ಅವ ಯಾವಾಗಲೂ ನಿರಂತರವಾಗಿ ಎಚ್ಚರದೊಳಗನೆ ಇರ್ತಾನ. ಅವ ಎಚ್ಚರ ಇರ್ತಾನಂತ ಉಸಿರಾಟ ಕ್ರಿಯೆ ನಿರಂತರ ನಮ್ಮೊಳಗೆ ನಡೆದಿರ್ತದೆ. ಆ ಪ್ರಾಣ ಅದಾನ, ಆದ್ರೆ ಕಳ್ಳು ಬಂದಿದ್ದನ್ನು ಹೇಳಂಗಿಲ್ಲ. ಮನಸ್ಸು ಎಚ್ಚರಿತ್ತಂದ್ರೆ ಸ್ವಲ್ಪ ಸಪ್ಪಳ ಆತಂದ್ರೆ ಹೇಳಿಬಿಡ್ತಿತ್ತದ, ಯಾರೋ ಬಂದಾರ ನೋಡು, ಒಳಗೆ ಹೋಗಿ ನೋಡು ಅಂತ ಹೇಳಿಬಿಡ್ತಿತ್ತು. ಕಣ್ಣು ತೆಗೆದು ಮಕ್ಕೊಂಡಿದ್ದ ಅಂದ್ರೆ ಕಣ್ಣು ಹೇಳಿಬಿಡ್ತಿತ್ತು, ಯಾರೋ ಬಂದಾರ ನೋಡು ಅಂತ ಹೇಳ್ತಿತ್ತು. ಇಂದ್ರಿಯಗಳು ಹೆಂಗೆ ಚೇತನ ರೂಪದೊಳಗೆ ಬಂದಾನ ಅಂತ ಹೇಳ್ತಿರ್ತಾವಲ್ಲ, ಹಂಗ ಪ್ರಾಣ ಇಂಥ ಕಳ್ಳು ಬಂದಾನ ಅಂತ ಹೇಳೋ ಶಕ್ತಿ ಅದಕ್ಕಿಲ್ಲ. ಅದಕ್ಕೆ ಜಡ ಅಂತಾರೆ. ಆ ಪ್ರಾಣಕ್ಕೂ ಆಧಾರ ಅಧಿಷ್ಠಾನವಾಗಿರುವಂಥದ್ದು ಯಾವುದು ಅಂದ್ರೆ ಆತ್ಮ. ಅವ ಯಾವಾಗಲೂ ಇರುವಂಥವ. ಆತ್ಮನನ್ನು ಕುರಿತು ನೀನು ಚಿಂತನೆ ಮಾಡು. ನೀನೇ ಆ ಆತ್ಮ, ನೀನೇ ಪರಮಾತ್ಮ ಅನ್ನುವಂಥ ದಿವ್ಯ ಜ್ಞಾನವನ್ನು ಮಾಡ್ಕೊಳಪ್ಪ.
ಎಲ್ಲದಕ್ಕೂ ಮುಖ್ಯವಾಗಿರುವಂಥವನು ಪರಮಾತ್ಮ. ಆ ಪರಮಾತ್ಮನ ಅಂಶವೇ ನೀನು. ಅದನ್ನು ಕುರಿತು ಚಿಂತನೆ ಮಾಡೇ ಹೊರತು ಈ ಶರೀರದೊಳಗಿರುವಂಥ ಭಂಗುರತೆಯಿಂದ ತುಂಬಿಕೊಂಡಿರುವಂಥ ಈ ಪ್ರಾಣಗಳು ಹೋದ ಬಳಿಕ ಯಾರೂ ನಿನ್ನನ್ನು ನೋಡಂಗಿಲ್ಲ. ಆ ಪ್ರಾಣಕ್ಕೆ ಆಧಾರ ಅಧಿಷ್ಠಾನನಾಗಿರುವಂಥ ಪರಬ್ರಹ್ಮವನ್ನು ಕುರಿತು ನೀನು ಯಾವಾಗಲೂ ಚಿಂತನೆಯನ್ನು ಮಾಡುವಂತ ಶಂಕರ ಭಗವತ್ಪಾದರು ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಕುಶಲಂ ಪೃಚ್ಛತಿ ಕೇಹೆ ಗತವತ್ವಾಯೋ ದೇಹ ಪಾಯೆ. ಅದು ಆಯಿತು ಅಂದರೆ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ. ಎಷ್ಟು ಕ್ಷಣಿಕತೆಯಿಂದ ತುಂಬಿದ ಈ ಕ್ಷಣಿಕತೆಯಿಂದ ತುಂಬಿದಂತಹ ಬದುಕಿನೊಳಗನೆ ಶಾಶ್ವತವಾಗಿರುವಂತಹ ಪರಮಾತ್ಮ ಅದಾನ. ಅವನ ಕುರಿತು ನಾವೆಲ್ಲ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಅವನ ಕುರಿತು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾರೆ. ಹಾಗೆ ನಾಳೆ ದಿವಸ ಮತ್ತೆ ಚಿಂತನವನ್ನು ಮುಂದುವರಿಸೋಣ.